ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಾವು ಶಂಭು ಅಂತ ಹೇಳಿ ಮಾತಾಡೋದು. ಹೌದು. ಪ್ರತ್ಯಕ್ಷ ನಾಡು ಯೂಟ್ಯೂಬ್ ಚಾನಲಿಂದ ನಾವು ಬರ್ತಾ ಇದ್ದೀವಿ. ಹಾಂ. ಸರ್ ನಾವೀಗ ನಮ್ಮದು ಸಂದರ್ಶನದ ಕಾನ್ಸೆಪ್ಟ್ ಏನಂತ ಹೇಳಿದರೆ, ಈಗ ನಮ್ಮ ಕರ್ನಾಟಕದಲ್ಲಿ ಏನು ಗಣೇಶ ಹಬ್ಬ ಬರ್ತಾ ಇದೆ, ಇನ್ನೊಂದು ತಿಂಗಳಲ್ಲಿ ಸೆಪ್ಟೆಂಬರ್ ಮಂತಲ್ಲಿ ಗಣೇಶ ಹಬ್ಬ ಇದೆ. ಗಣೇಶ ಹಬ್ಬ ಬಂದಾಗ ನಾವೇನು ಗಣಪನ ಆಚರಣೆ ಮಾಡ್ತೀವಿ, ಅವಾಗೇ ನಾವು ಸಂಭ್ರಮ ಪಡ್ತೀವಿ. ಇದ್ರ ಹಿಂದ್ಗಡೆ ಇರ್ತಕ್ಕಂಥ ವರ್ಕಿಂಗ್ ಆ ಟೈಮಿಂಗ್ ಏನಿರುತ್ತೆ, ವರ್ಕ್ ಪೀರಿಯಡ್ ಏನಿರುತ್ತೆ, ಈಗ ಮೂರ್ತಿ ಮಾಡ್ತಕ್ಕಂಥ ನಿಮ್ಮಂಥವ್ರ ಸಂದರ್ಶನ ನಾವು ಮಾಡಿಕೊಂಡು ವೀಕ್ಷಕರಿಗೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಾವು ತಿಳಿಸ್ಬೇಕಂತ ಒಂದು ಕಾನ್ಸೆಪ್ಟ್ ಸರ್. ಅಂದರೆ ಈ ಗಣೇಶ ಮೂರ್ತಿ ಮಾಡೋಕೆ ಎಷ್ಟು ಖುಷಿ ಇರುತ್ತೆ, ಎಷ್ಟು ಕಷ್ಟ ಇರುತ್ತೆ, ನಿಮ್ಮ ಜೀವನ ಏನು, ಈಗ ನಿಮ್ಮಂಥವ್ರನ್ನ ನಾವು ಮಾಧ್ಯಮದ ಮುಖಾಂತರವಾಗಿ ಜನರಿಗೆ ತಲುಪಿಸುವಂಥ ಒಂದು ಕಾರ್ಯ ನಾವು ಮಾಡ್ತಾ ಇದೀವಿ ಸರ್. ಸೊ ಆದ್ದರಿಂದ ಇವತ್ತಿನ ನಿಮ್ಮ ಸಂದರ್ಶನ ನಾವು ಮಾಡ್ತಾ ಇದೀವಿ ಸರ್. ಸರ್ ತಮ್ಮ ಪರಿಚಯವನ್ನು ನಾವು ಮಾಡ್ಕೊಳ್ಳೋದು. ಒಂದು ಪ್ರಶಾಂತ್ ಪತ್ತಾರ್. ಹಾಂ ಸರ್. ಸರ್ ಈಗ ತಮ್ಮ ಮೂಲ ಪರಿಚಯ ಸರ್, ಅಂದರೆ ನಿಮಗೆ ಯಾವ ಊರಿಂದ ಬಂದಿದ್ದೀರಾ, ಮೊದಲು ನೀವು ಎಷ್ಟು ವರ್ಷದಿಂದ ಇದು ಮಾಡ್ತಾ ಇದ್ದೀರಾ ಸರ್ ಗಣೇಶನ ಮೂರ್ತಿಯನ್ನು? ನಾನು ಈಗ 15 ವರ್ಷ ಆಯ್ತು ಈಗ. ಓಕೆ. ನಮ್ಮ ಮೂಲ ಚೆನ್ನಮ್ಮ ಕಿತ್ತೂರು, ಅಲ್ಲಿ ನಮ್ಮ ಅಪ್ಪಾಜಿ ಎಲ್ಲ ಮಾಡ್ತಾರೆ ಮನೆ ಒಳಗೆ. ಓಕೆ. ಪರಂಪರೆ ಎಲ್ಲ ಕಲಾವಿದರು ಮೊದಲಿಂದ ತಂದೆಯವರು. ಹಾಂ ಸರ್. ಈಗ ಸೀಸನ್ ಇದ್ದಾಗ ಗಣಪತಿ ಮಾಡ್ತಿದ್ರು. ಆಮೇಲೆ ಈ ಇನ್ನು ಉಳ್ಕಿದ ಟೈಮಲ್ಲಿ ಬೆಳ್ಳಿ ಕೆಲಸ, ಮೂರ್ತಿ ವಿಗ್ರಹ ಅಂತೆಲ್ಲ ಮಾಡಿ. ಓಕೆ. ಈಗ ಗಣೇಶ ಹಬ್ಬ ಇದ್ದಾಗ ಮೂರ್ತಿ ಗಣೇಶ ವಿಗ್ರಹ ಮಾಡ್ತೀರಾ. ಗಣೇಶ ಹಬ್ಬ ಮುಗಿದ್ಮೇಲೆ ಬೆಳ್ಳಿಯ ಏನೋ ಕುಶಲಕರ್ಮ ನಮ್ಮ ತಂದೆಯವರು ಮಾಡ್ತಾರೆ. ತಂದೆಯವರು ಮಾಡ್ತಾರೆ ಸರ್. ಬೆಳ್ಳಿ ದೇವಸ್ಥಾನದ ಅದು ಕಲ್ಲಿಂದೆಲ್ಲ ಕವಚ ಇರುತ್ತಲ್ಲ. ಹಾಂ ಸರ್. ಓಕೆ. ದೇವಸ್ಥಾನದ ವಿಗ್ರಹಗಳಿಗೆ ಬೆಳ್ಳಿ ಲೇಪನ ಮಾಡ್ತಾರೆ ಆ ಥರ. ಇವೆಲ್ಲ ಗಣಪತಿ ನಾವು 4 ತಿಂಗಳಿಂದನೇ ನಾವು ಪ್ರಿಪೇರ್ ಸ್ಟಾರ್ಟ್ ಮಾಡ್ತೀವಿ. ಹಾಂ ಸರ್. ಈಗ ಹುಲ್ ತರೋದಾಗ್ಬೋದು, ಮಣ್ಣು ತರೋದಾಗ್ಬೋದು. ಓಕೆ. ಅದು ಒಳ್ಳೆ ಮಣ್ಣು ನಾವೆಲ್ಲ ಕೆರೆ ಒಳಗೆ ಯಾವ ಥರ ಜಿಗಟದ ಅದು ನೋಡ್ಕೊಂಡೆಲ್ಲ ನಾವು ಮಣ್ಣು ನೋಡ್ಕೊಂಡು ತೊಗೊಂಬರ್ಬೇಕಾಗ್ತದೆ. ಹಾಂ ಸರ್. ಆಮೇಲೆ ನಾವು ಮಾಡೋದೆಲ್ಲ ಜೂನ್ 1 ಸ್ಟಾರ್ಟ್ ಮಾಡ್ತೀವಿ. ಓಕೆ ಸರ್. ಈಗ 15 ವರ್ಷದಿಂದ ನೀವು ಕಂಟಿನ್ಯೂಸ್ ಆಗಿ ಬರ್ತಿದ್ದೀರ ಅಂತ ಹೇಳಿ. ಸರ್ 15 ವರ್ಷದಿಂದ ನೀವು ಹುಬ್ಳಿನಲ್ಲೇ ಮಾಡ್ತಾಯಿದ್ರೆ, ಮೊದಲಿನ ನೀವು ಕಿತ್ತೂರಲ್ಲಿ ಕೂಡ ಮಾಡ್ತಾ ಇದ್ದೀರಾ? ಇಲ್ಲ, ನಾವು ಸಣ್ಣಂದಿರ್ತಾನೆ ಕಿತ್ತೂರಲ್ಲೇ ಮಾಡ್ತಾ ಇದ್ದೀವಿ. ಓಕೆ. ಅಲ್ಲೇ ಆಜು ಬಾಜು ಒಂದು 20-30 ಗಣಪತಿ ಆಗ್ತಿತ್ತು. ಸೀಸನ್ 1-2 ತಿಂಗಳು ಇರಬೇಕಾದ್ರೆ ಸ್ಟಾರ್ಟ್ ಮಾಡ್ತಿದ್ದೆ. ಹಾಂ ಸರ್. ಆಮೇಲೆ ಈಗ ಅದೇನು ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಆದಂಗೆ ದೊಡ್ಡ ಎಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಓಕೆ. ಅಲ್ಲೇ ಓಣಿ ಒಳಗೆಲ್ಲ ಗಣಪತಿ ಸ್ಟಾರ್ಟ್ ಮಾಡಿದ್ವಿ. 1-2-3 ಗಣಪತಿ ಮಾಡ್ತಿದ್ದೆ. ಹಂಗೆ ನಾನು ಸ್ವಲ್ಪ ಈ ಕಡೆ ಮತ್ತೆ ಎಕ್ಸ್ಟ್ರಾ ಏನಾದರೂ ಕಲಿಬೇಕಂತೇಳಿ ಬೆಳಗಾವಿ ಸೈಡ್ ಆ ಕಡೆ ಎಲ್ಲ ಹೋಗಿ ಕೆಲವೊಂದು ಕಲಾವಿದರ ಹತ್ರ 1-2 ತಿಂಗಳು ಇದ್ದು, ಅಲ್ಲಿ ಮಹಾರಾಷ್ಟ್ರ ಶೈಲಿ ಒಳಗೆ ಯಾವ ಥರ ಫೇಸ್ ಆಗಲಿ ಇದಾಗಲಿ ಯಾವ ಥರ ಗಣಪತಿ ಮಾಡ್ತಾರೆ ಅದನ್ನೆಲ್ಲ ನೋಡ್ಕೊಂಡು ಕಲ್ತ್ಕೊಂಡು ಆಮೇಲೆ ನಾನು ಹುಬ್ಬಳ್ಳಿ ಬಂದು ಸ್ಟಾರ್ಟ್ ಮಾಡಿದ್ದೆ. ಓಕೆ. ಮೊದಲು ನೀವು ಕೂಡ ಮತ್ತೊಬ್ಬರ ಕಡೆಯಿಂದ ಮತ್ತೆ ವರ್ಕಿಂಗ್ ಎಕ್ಸ್ಟ್ರಾ ವರ್ಕಿಂಗ್ ಏನಾಗುತ್ತೆ, ಏನಾಗುತ್ತೆ ಚೇಂಜಸ್ ಕಲಿಬೋದು ಅಂತ ಒಂದು ಕಲ್ತ್ಕೊಂಬಂದಿದ್ದೀರಾ ಸರ್. ಸರ್ ಈಗ ನೀವು ಹೇಳಿದ್ರಿ ಈಗ ಮಹಾರಾಷ್ಟ್ರ ಗಣಪನ ಒಂದು ಶೈಲಿನೇ ಕಲಿಬೇಕಂತ ಹೋಗಿದ್ರಿ ಅಂತ ಹೇಳಿ. ಈಗ ಅಂದ್ರೆ ಸರ್ ಕರ್ನಾಟಕದ ಗಣಪಗೆ ಮತ್ತು ಮಹಾರಾಷ್ಟ್ರ ಗಣಪಗೆ ಏನು ಸರ್ ಡಿಫ್ರೆನ್ಸ್ ಆಗುತ್ತೆ? ಈ ಕರ್ನಾಟಕ ಈಗ ಎಲ್ಲ ಕಡೆ ಏನಾಗಿದೆ ರೀ, ಈಗ ಮಹಾರಾಷ್ಟ್ರ ಗಣಪತಿನೇ ಎಲ್ಲರೂ ಲೈಕ್ ಮಾಡ್ತಾರೆ. ಓಕೆ. ಈಗ ನಮ್ಮ ಇದ್ರೊಳಗೆ ಪರಂಪರೆ ಅವ್ರದ್ದೊಂದು ಅಂದರೆ ಪರಂಪರೆ ಅವ್ರದ್ದೊಂದು ಸ್ಟೈಲೇ ಬೇರೆ ಇತ್ತು. ನಮ್ಮ ಅಪ್ಪಾಜಿ ಮತ್ತು ಅವ್ರ ಮುತ್ತಜ್ಜ ಎಲ್ಲ ಮಾಡ್ತಿದ್ರಲ್ಲ. ಓಕೆ. ಈಗೆಲ್ಲ ಡಿಮಾಂಡ್ ಎಲ್ಲ ಈಗ ಬಾಂಬೆ ಸ್ಟೈಲ್ ಈ ಥರ ಎಲ್ಲ ಬಂದಿದೆ. ಹೌದು. ಹೀಗಾಗಿ ನಾವೆಲ್ಲ ಬಾಂಬೆ ಸ್ಟೈಲೇ ಕಲಿತು ಎಲ್ಲ ಅದೇ ಥರನೇ ಮಾಡ್ತೀವಿ ಸರ್. ಈಗ ನಮಗೆ ಕೆಲವು ಕಡೆ ಮಾಹಿತಿ ನಾವು ನೋಡಿದ್ವಿ, ಈಗ POP ಬ್ಯಾನ್ ಮಾಡೋಕ್ಕೆ ಹಿಂದೆ ಕೂಡ ನೀವು ಕೂಡ ಹೋರಾಟ ಮಾಡಿದ್ರಿ ಅಂತ ಗೊತ್ತೈತೆ. ನಮ್ಮದು ಕಮಿಟಿ ಎಲ್ಲ ಮಾಡಿದ್ವಿ. ಹಾಂ ಸರ್. ಅದ್ರ ಬಗ್ಗೆ ಸರ್ ಹೇಳೋದಾದ್ರೆ, ಈಗ ನಾವು ಕಮಿಟಿಯಲ್ಲಿ ಒಂದು 30 ಜನ ಇದ್ದೀವಿ ರೀ. ಅಂದರೆ ಈಗೆಲ್ಲ POP ಬರೋದ ಕೂಡ ಏನು ಮಾಡೋದು, ಇನ್ವೆಸ್ಟ್ಮೆಂಟ್ ಮಾಡೋದು. ಒಂದು 4-5 ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡಿ 15 ದಿವಸದಲ್ಲಿ ಗ್ಯಾಪ್ದಲ್ಲೇ ತಂದು ಮಾರಿಬಿಡೋದು. ಈಗ 6-7 ತಿಂಗಳಿಂದ ಏನು ಮಾಡ್ಕೊಂಡು ಮನೆ ಒಳಗೆ ಇಟ್ಟಿರ್ತಾರಲ್ರಿ, ಅವು ಹಾಗೆ ಉಳ್ಕೊಂಡ್ಬಿಡೋದು. ಅಂದರೆ ಪರಂಪರೆ ಕಲಾವಿದರು ಈಗ ಏನಿಲ್ದವ್ರು ಬಿಸ್ನೆಸ್ ಆಗ್ಬಿಟ್ಟಿದೆ. ಓಕೆ. ಹೀಗಾಗಿ ನಾವು ಮತ್ತೇನು ಮಾಡಿದ್ವಿ, ಸಂಘ ಮಾಡಿಕೊಂಡು ಒಂದು 30 ಜನ ಇದು ಮಾಡಿ ಫುಲ್ 1-2-3 ವರ್ಷ ಫುಲ್ ಸ್ಟ್ರೈಕ್ ಎಲ್ಲ ಮಾಡಿ ಅದನ್ನೆಲ್ಲ ಪೂರ್ತಿ ಹುಬ್ಳಿ ಧಾರವಾಡದಲ್ಲೇ ಎಲ್ಲ ಬ್ಯಾನ್ ಮಾಡಿದ್ವಿ ಸರ್. POP ಅಂತ ಹೇಳಿದ್ರೆ ಸರ್, ಈಗ POP ಇಂದ ಪರಿಸರಕ್ಕೆ ಹಾನಿ ಆಗ್ತಿದೆ ಅಂತ ಹೇಳ್ತಿದ್ರು. ಅಂದ್ರೆ ಸರ್ ಏನು ರೀಸನ್ ಸರ್ ಹಾನಿ ಆಗೋದಂದ್ರೆ, ಯಾವ ಥರ ಹಾನಿ ಆಗ್ತದೆ ಅಂತ? ನೋಡ್ರಿ, ಈಗ ಅದು POP ಸ್ವಲ್ಪ ಕೆಮಿಕಲ್ ಮಿಕ್ಸ್ ಇರುತ್ತೆ. ಆ ಕೆಮಿಕಲ್ದಿಂದನೇ ಆಗೋದು. ಅಂದರೆ ಅದು ಹಾಕಿದ ತಕ್ಷಣ ಒಂದು 10 ನಿಮಿಷದಲ್ಲಿ ಡ್ರೈ ಆಗ್ಬಿಡುತ್ತೆ. ಹೌದು. ಸುಮಾರು ಈಗ POP ಮೋಡಲ್ಲಿ ಒಂದು ದಿವ್ಸಕ್ಕೆ ಒಂದು 10 ಪೀಸ್ ಆದ್ರೂ ತೆಗಿಬೋದು. ಆದರೆ ಮಣ್ಣಿಂದ ಹಂಗೆ ಮಾಡಕ್ಕೆ ಬರೋದಿಲ್ಲ. ಮಣ್ಣಿಂದ ಏನಿದ್ರು ಈಗ ಒಂದು 5 ಫುಟಿಂದ ಮಾಡ್ಬೇಕಂದ್ರೆ 1 ವಾರ ಹೋಗ್ತದೆ. ಅದಾದಮೇಲೆ ಡ್ರೈ ಮಾಡಿ ಇದು ಮಾಡಿ ಕಲರ್ ಮಾಡಿ ಫಿನಿಶಿಂಗ್ ಮಾಡೋ ಮಟ್ಟ ಅಂದರೆ ಒಂದು 15 ದಿವಸ ಹೋಗ್ತದೆ. ಈಗ POP ಅದೆಲ್ಲ ಈಗ ಕುಡಿಯೋ ನೀರು ಬಾವಿ ಒಳಗೆ ಆಮೇಲೆ ನದಿ ಒಳಗೆ ಹಾಕಿದ್ರೆ ಪೊಲ್ಯೂಷನ್ ಆಗುತ್ತೆ ರೀ. ಓಕೆ. ಅಂದರೆ ಬೇಗ ಕರಗೋದಿಲ್ಲ. ಆಮೇಲೆ ಅದು ವಿಗ್ರಹ ಏನು ಅದು ಕರಗೋದಿಲ್ಲ. ಆಮೇಲೆ ಹೊರಗಡೆ ಏನು ಇದು ಮಾಡ್ತಾರಲ್ಲ ಅದೆಲ್ಲ ರುಂಡ ಎಲ್ಲ ಕಟ್ಟಾಗಿ ಅದು ದೇವರೆಲ್ಲ ಪೂಜೆ ಮಾಡಿರ್ತೀವಿ. ಹೌದು. ದೇವರೆಲ್ಲ ಪೂಜೆ ಮಾಡಿ ಅದು ಇದಾಗಿರ್ತದೆ. ನಮಗೆ ಒಂಥರ ಮನಸ್ಸಿಗೆ ಬೇಜಾರಾಗುತ್ತೆ. ಹೌದು ಸರ್.
ಸರ್ ಈಗ POP ಬ್ಯಾನ್ ಆಗಿದೆ, ಅದು ಒಂದು ರೀತಿ ಖುಷಿ ವಿಷಯ. ಈಗ ನೀವು ಮಣ್ಣಿನಿಂದ ವರ್ಕ್ ಮಾಡತಕ್ಕಂಥ ಮೂಲ ಕಲಾವಿದರು ಏನಂದ್ರೆ, ಈಗ ಸರ್ ಒಂದು ಗಣೇಶನ ವಿಗ್ರಹ ಮಾಡೋಕ್ಕೆ ನಿಮಗೆ ಸುಮಾರು ಎಷ್ಟು ದಿನಗಳು ಬೇಕಾದ ಸರ್? ಒಂದು ಗಣಪತಿ. ಹಾಂ ಸರ್. ಈಗ ನಮ್ಮ ಹಿಂದೆ ಇರ್ತಕ್ಕಂಥ ಈ ಗಣೇಶ ಮೂರ್ತಿ ನಾವು ನೋಡ್ತಿದ್ವಿ. ಈ ಗಣೇಶನ ಮೂರ್ತಿಯನ್ನು ಇಷ್ಟು ದೊಡ್ಡ ಪ್ರಮಾಣದ ಇದು ಸುಮಾರು ಎಷ್ಟು ಹೈಟ್ ಇದೆ ಸರ್? ಇದು ಸುಮಾರು ಈಗ ಒಂದು 10 ಅಡಿ ಇದೆ ರೀ. 10 ಅಡಿ ಹೈಟ್ ಇದೆ. ಈ ಗಣಪನ ಮಾಡೋಕ್ಕೆ ನಿಮಗೆ ಎಷ್ಟು ಸಮಯ ಬೇಕಾಗುತ್ತೆ? ಇದರ ಕಾರ್ಯವೈಖರಿ ಯಾವ ಥರ ಇರುತ್ತೆ ಅಂದ್ರೆ ನಿಮ್ಮ ಪೊಸಿಷನ್ ಸರ್ ಸ್ಟಾರ್ಟಿಂಗಿಂದ ಯಾವ ನೋಡ್ರಿ, ಇದು ಮೊದಲು ಬೇಸ್ ಎಲ್ಲ ಬಡ್ಕೋಬೇಕು ರೀ. ಹಾಂ ಸರ್. ಅಂದ್ರೆ ಬೇಸ್ ಎಲ್ಲ ರೆಡಿ ಮಾಡ್ಕೊಂಡು ಹಾಂ ಸರ್ ಇದಕ್ಕೆಲ್ಲ ಹುಲ್ಲು ಕಟ್ಟಿ ಒಂದು ಲೇಯರ್ ಮಣ್ಣು ಹಚ್ಚಿ 1-2 ದಿವಸ ಬಿಡ್ಬೇಕು ರೀ. ಹಾಂ ಸರ್. ಅದು ಒಳಗಡೆ ಎಲ್ಲ ಮಣ್ಣು ಹೋಗಿ ಸ್ವಲ್ಪ ಟೈಟ್ ಆಗುತ್ತೆ. ಓಕೆ. ಅದು ಸ್ವಲ್ಪ ಟೈಟ್ ಆದಮೇಲೆ ಅದ್ರ ಮೇಲೆ ಸ್ವಲ್ಪ ಲೇಯರ್ ಬೈ ಲೇಯರ್ ಹಚ್ಕೊಂಡು ಎಲ್ಲ ಶೇಪ್ ತೊಗೊಂಡು ಸರ್. ಇದು ಸಂಪೂರ್ಣ ಅದೇ ಮಣ್ಣಿನ ವಿಗ್ರಹ ಅಂತ ಹೇಳ್ತಿದ್ರ, ಇದರೊಳಗೆ ಮತ್ತೆ ನೀವು ಹುಲ್ಲು ಅದನ್ನೆಲ್ಲ ಬಳಸ್ತಾರ ಸರ್? ಹುಲ್ಲೆಲ್ಲ ಕಟ್ಟಿ ಮಾಡ್ತೀವಿ. ಅದೇ ಶೇಪ್ ಪ್ರಕಾರನೇ ಹುಲ್ಲು ಕಟ್ಟಿ ಅದ್ರ ಮೇಲೆನೆ ಮಣ್ಣು ಹಚ್ಚಿ ಮಾಡ್ತೀವಿ. ಸುಮಾರು ಎಷ್ಟು ದಿನ ಬೇಕು ಸರ್ ಇದು ಮಾಡೋಕ್ಕೆ? ಸುಮಾರು ಇದು ಏನಿಲ್ಲ ಅಂದ್ರೂ 1 ವಾರ ಆದರೂ ಬೇಕು ಸರ್. 1 ವಾರ. ಹೌದು. ಆಮೇಲೆ 1 ವಾರ ರೆಡಿ ಆಗುತ್ತೆ. ಅದನ್ನ ಒಣಗಿಸ್ಬಿಡಕ್ಕೆ ಒಣಗಕ್ಕೆ ಬಿಡಕ್ಕೆ ಅದು ಒಂದು 10 ದಿವಸ ಬೇಕು. 10 ದಿನ ಅಂದರೆ ಕ್ಲೈಮೇಟ್ ಯಾವ ಥರ ಇರುತ್ತೋ ಅದ್ರ ಮೇಲೆ. ಓಕೆ ಸರ್. ನಿಮ್ಮಲ್ಲಿ ಈಗ ನಾವು ನೋಡ್ತೀವಿ, ಈಗ ದೊಡ್ಡ ವಿಗ್ರಹಗಳಿದೆ. ಈಗ ನೀವು ಅಂದರೆ ಈಗ ಏರಿಯಾ ಗಣಪ ಅಂತ ಹೇಳ್ತೀವಿ, ಏರಿಯಾ ಗಣಪ ಮಾತ್ರ ನೀವು ಮಾಡ್ತೀರಾ ಆಯ್ತಾ ಸರ್? ಮನೆಗೆ ಇಡ್ತಕ್ಕಂಥ ಇಲ್ಲ, ಮನೆ ಗಣಪತಿ ಇಲ್ಲ, ಏರಿಯಾ ಗಣಪತಿ ಅಷ್ಟೇ. ಆಲ್ಮೋಸ್ಟ್ ನೀವು ಪ್ರಿಪೇರ್ ಮಾಡಿದೆ ಏರಿಯಾ ಗಣಪತಿ ಅಷ್ಟೇ. ಓಕೆ ಸರ್. ಆಗಿದ್ರೆ ಸಣ್ಣ ಗಣಪತಿನೂ ಕೇಳಿದ್ರೆ ನಮ್ಮ ಟೈಮ್ ಇರೋಲ್ಲ, ನಾವು ಮಾಡೋದೇ 3 ತಿಂಗಳು. ಹಾಂ ಸರ್. ಹಾಂ. ಓಕೆ. ಹಾಗಿದ್ರೆ ಇನ್ನು ಉಳಿಕೆ ಟೈಮಲ್ಲಿ ನಮ್ದು ಹಬ್ಬ ಮುಗೀತಂದ್ರೆ ನಾವು ಎಲ್ಲ FRP ಫೈಬರ್ ವರ್ಕ್ ಎಲ್ಲ ಮಾಡ್ತೀವಿ, ಇಂಟೀರಿಯರ್ ಮಾಡ್ತೀವಿ, ಸರ್ಕಲ್ ಸ್ಟ್ಯಾಚ್ಯೂ ಮಾಡ್ತೀವಿ. ಓಕೆ. ಆಮೇಲೆ ಇಂಟೀರಿಯರ್ ಅಂದರೆ ಈಗೆಲ್ಲ ಬುದ್ಧ, ಗಣೇಶ ಹಾಲ್ ಒಳಗಡೆ ಎಲ್ಲ ಇದು ಮಾಡ್ತಾರಲ್ಲ. ಹೌದು. ಆ ಥರ ಎಲ್ಲ ವಾಲ್ ಮೇಲೆ ಆ ಥರ ಕೂಡ ನೀವು ಡಿಸೈನ್ ಮಾಡ್ತೀವಿ. ಓಕೆ. ಮತ್ತು ಸರ್ಕಲ್ ಇರ್ತಕ್ಕಂಥ ಸ್ಟ್ಯಾಚ್ಯೂ, ಈ ಶಿವಾಜಿ, ಸಂಗೊಳ್ಳಿ ರಾಯಣ್ಣ, ಅಂಬೇಡ್ಕರ್ ಮೂರ್ತಿ, ಈ ಥರದ್ದೆಲ್ಲ ಮಾಡ್ತೀವಿ. ಆ ಥರ ಮೊದಲು ಎಲ್ಲೆಲ್ಲಿ ಮಾಡಿದ್ದೀರಾ ಸರ್ ನೀವು? ಸುಮಾರು ಕೊಟ್ಟಿದ್ದೀವಿ. ಗದಗ ಸೈಡೆಲ್ಲ ಕೊಟ್ಟಿದ್ದೀವಿ. ಹಾಂ ಸರ್. ಆಮೇಲೆ ಮೈಸೂರೆಲ್ಲ ಕೊಟ್ಟಿದ್ದೀವಿ. ಓಕೆ. ಧಾರವಾಡ ಎಲ್ಲ ವರ್ಕ್ ಮಾಡಿದ್ದೀವಿ. ಧಾರವಾಡ. ಹಾಂ, ಯೂನಿವರ್ಸಿಟಿಗೆಲ್ಲ ವರ್ಕ್ ಮಾಡಿದ್ದೀವಿ. ಥರದ್ದೆಲ್ಲ ವರ್ಕ್ ಮಾಡಿಕೊಟ್ಟಿದ್ದೀವಿ. ರೈಲ್ವೆ ಸ್ಟೇಷನ್ ವರ್ಕ್ ಮಾಡಿದ್ದೀವಿ. ಓಕೆ. ನಮ್ಮ ಹುಬ್ಳಿ ರೈಲ್ವೆ ಸ್ಟೇಷನ್ ಕೂಡ ನಿಮ್ಮ ವರ್ಕಿಂಗ್ ಇದೆ ಸರ್? ಓಕೆ ಸರ್. ಆಗಿದ್ದರೆ ಸರ್, ಈಗ ನಾವು ಈಗ ಏನು ನೋಡ್ತೀವಿ ಗಣೇಶನ ಬಗ್ಗೆ ಹೆಚ್ಚಿನ ಮಾಹಿತಿ ನಾನು ನಿಮ್ಗೆ ಕೇಳ್ತಾ ಹೋಗ್ತೀನಿ ಸರ್. ವೀಕ್ಷಕರಿಗೆ ನೀವು ಅದನ್ನ ನೀಡಬೇಕಾಗುತ್ತೆ ಸರ್. ಹಾಗಾಗಿ ಇದು ಪದ್ಮಾಸನ ಗಣಪತಿ, 7 ಅಡಿ ಇದೆ ಇದು. ಓಕೆ ಸರ್. ಇದು ಸಿಂಹಾಸನದಲ್ಲೆಲ್ಲ ಇದು ಇಲ್ಲೆಲ್ಲ ಡಿಸೈನ್ ಬರುತ್ತೆ. ಹಾಂ ಸರ್. ಕಾರ್ನಿಸ್ ಬರುತ್ತೆ, ಇಲ್ಲೊಂದು ಒಂದು ಚಕ್ರ ಬರುತ್ತೆ, ಇಲ್ಲೊಂದು ಓಂ ಬರುತ್ತೆ. ಇದೆಲ್ಲ ವಾಲ್ಕೇರ್ ಹಾಕಿ ಫಿನಿಶ್ ಮಾಡ್ತೀವಿ. ಓಕೆ. ಆಮೇಲೆ ನಾವು ಸ್ಟಾರ್ಟಿಂಗು ಮಾಡಬೇಕಾದ್ರೆ ಒಂದು ಮಾರ್ಚಲ್ಲಿ ಬೇಸಿಗೆ ಕಾಲ ಇರುತ್ತಲ್ಲ, ಅವಾಗ ಜಮೀನಲ್ಲಿ ಹೋಗಿ ಎಲ್ಲ ಹುಲ್ಲೆಲ್ಲ ಇದು ಮಾಡಿಕೊಂಡು ತೊಗೊಂಡು ಬರ್ತೀವಿ. ಆಮೇಲೆ ಕೆರೆ ಎಲ್ಲಿ ಖಾಲಿ ಇರುತ್ತಲ್ಲ ಆ ಕೆರೆ ಮಣ್ಣು ಚೆಕ್ ಮಾಡಿ ಅದರಲ್ಲಿ ಜಿಗುಟ್ಟಿದೆ ಇಲ್ಲೋ ನೋಡಿಕೊಂಡು ನಾವು ಅದನ್ನು ತೊಗೊಂಬರ್ಬೇಕಾಗ್ತದೆ. ಓಕೆ. ಜಿಗುಟ್ಟಿಲ್ಲ ಅಂದರೆ ಕ್ರ್ಯಾಕ್ ಬರೋ ಎಲ್ಲ ಇದಿರುತ್ತೆ. ಅಂದರೆ ಮತ್ತೆ ಮೂರ್ತಿಗಳು ಕೂಡ ಮತ್ತೆ ಕ್ರ್ಯಾಕ್ ಬರುತ್ತೆ. ಹಾಂ, ಕ್ರ್ಯಾಕ್ ಬರುತ್ತೆ. ಸೊ ಅದರಿಂದ ನೀವು ಒಳ್ಳೆ ಗುಣಮಟ್ಟದ ಮಣ್ಣನ್ನು ನೋಡ್ಕೊಂಡು ನೀವೇ ತೊಗೊಂಬರ್ತೀವಿ. ಅಂದರೆ ಮಣ್ಣು ಸೆಲೆಕ್ಟ್ ಮಾಡೋಕ್ಕೆ ನೀವೇ ಹೋಗ್ತೀರಾ ಸರ್? ಮತ್ತು ಬೇರೆ ಅವರೇ? ಇಲ್ಲ, ನಾವೇ ಸೆಲೆಕ್ಟ್ ಮಾಡ್ತೀವಿ. ನೀವೇ ಒಂದು 4-5 ಕೆರೆ ತೊಗೊಂಬಂದು ಅದನ್ನು ನಾವು ನೋಡ್ತೀವಿ, ಮನೆಯಲ್ಲೇ ಚೆಕ್ ಮಾಡ್ತೀವಿ. ಒಂದು 2-3 ಗಣಪತಿ ಒಂದು ಅಚ್ಚು ಒಳಗಡೆ ಹಾಕಿ ಅದನ್ನು ತೆಗಿತೀವಿ. 5 ಗಣಪತಿಯಲ್ಲಿ ಯಾವ್ದು ಕ್ರ್ಯಾಕ್ ಬರೋಲ್ಲ ಅದನ್ನು ನಾವು ಮಣ್ಣು ಯೂಸ್ ಮಾಡ್ತೀವಿ. ಓಕೆ ಸರ್. ಹಾಗಿದ್ರೆ ಅಂದರೆ ಈಗ ಅಲ್ಲಿಂದ ನೀವು ನಿಮಗೆ ಎಷ್ಟಂದ್ರೆ ಗಣಪ ಮಾಡೋಕ್ಕೆ ಎಷ್ಟು ಲೋಡ್ ಬೇಕು ಸರ್ ನೀವು ಮಣ್ಣು? ಸುಮಾರು ಒಂದು 3 ಲೋಡ್ ಬೇಕು ಸರ್. 3 ಲೋಡ್? ಹಾಂ, 3 ಲೋಡ್ ಬೇಕು. ಅದನ್ನು ತಂದು ಅದು ಒಂದು ಕಡೆ ಸೈಡಿಗಿಟ್ಟು, ಅಂದರೆ ಇದೆಲ್ಲ ಹಳ್ಳಿಗಳೆಲ್ಲ ತಾಗಬಾರ್ದು, ಒಳ್ಳೆನೆಲ್ಲ ನೋಡಿಕೊಂಡು ಅದ್ರ ಬೆಡ್ ಹಾಕಿ ಅದ್ರ ಮೇಲೆಲ್ಲ ಇದು ಮಾಡ್ತೀವಿ. ಮೇಲೆಲ್ಲ ಟಾರ್ಪಲ್ ಎಲ್ಲ ಹಾಕಿ ಇಡ್ತೀವಿ. ಅಂದರೆ ಅದಕ್ಕೆ ಮತ್ತೆ ಉಸುಗು ಮಣ್ಣು ಮತ್ತು ಗಾಳಿಗೆಯಿಂದ ಬಂದು ಸೇರಬಾರ್ದು ಅಂತ ಹೇಳಿ? ಇಲ್ಲ, ಏನಾಗುತ್ತೆ, ಮಳೆ ನೀರು ಬಂದರೆ ಅದು ಹುಲ್ಲೆಲ್ಲ ಬೆಳ್ಕೊಂಡು ಮತ್ತೆ ಬೇರು ಬಿಡುತ್ತೆ. ಆ ಬೇರೆಲ್ಲ ಬಿಡ್ತಂದ್ರೆ ನಮ್ಗೆ ಕೆಲಸ ಮಾಡೋಕ್ಕೆ ಬರೋಲ್ಲ. ಆ ಬೇರೆಲ್ಲ ನೈಸ್ ಮಾಡಬೇಕಾದ್ರೆ ಆ ಬೇರೆಲ್ಲ ಕಾಣಿಸ್ತದೆ. ಓಕೆ. ಹೀಗಾಗಿ ಅದನ್ನೇನಿಲ್ಲ, ಮೇಲೆ ಟಾರ್ಪಲ್ ಹಾಕಿ ನಾವು ಮುಚ್ಚಿಡ್ತೀವಿ. ಅಂದರೆ ನೀವು ಮಣ್ಣು ಕಲೆಕ್ಟ್ ಮಾಡೋದೇ ತುಂಬ ಡಿಫಿಕಲ್ಟ್ ಇದೆ? ಹಾಂ, ಡಿಫಿಕಲ್ಟ್ ಇದೆ. ಆ್ಯಕ್ಚುಲಿ ಅದು ವರ್ಕಿಂಗೇ ತುಂಬ ಕಷ್ಟ ಆಗ್ತಾವೆ. ಆಮೇಲೆ ಮಧ್ಯ ನಮಗೆ ಮಣ್ಣು ಬೇಕಂದ್ರೆ ಸಿಗೋದಿಲ್ಲ. ಹಾಂ ಸರ್. ಯಾಕಂದರೆ ಈ ಮಳೆಗಾಲದಲ್ಲೆಲ್ಲ ಕೆರೆ ಎಲ್ಲ ತುಂಬಿಬಿಡುತ್ತೆ. ಹಾಂ ಸರ್. ಹೀಗಾಗಿ ನಾವು ಅದನ್ನು ಮಣ್ಣು ಭಾಳ ಸೇಫ್ಟಿಯಿಂದ ಒಂಚೂರು ಮಣ್ಣು ವೇಸ್ಟ್ ಆಗದಂಗೆ ನಾವು ನೋಡ್ಕೋತೀವಿ. ಅಂದರೆ ನೀವು ಸರ್ ಈಗ ಗಣೇಶ ಹಬ್ಬ ಬಂದು ಈಗ ಸೆಪ್ಟೆಂಬರಲ್ಲಿದೆ. ನೀವು ಮಣ್ಣು ಯಾವ ಮಂತಲ್ಲಿ ನೀವು ಕಲೆಕ್ಟ್ ಮಾಡ್ತೀರಾ ಅಂತ? ನಾವು ಮಾರ್ಚಲ್ಲೇ ಮಣ್ಣನ್ನು ನೀವೆಲ್ಲ ಮೊದಲು? ಯಾಕಂದರೆ ಫುಲ್ ಕೆರೆಗಳೆಲ್ಲ ಅವಾಗೇ ಬತ್ತಿರುತ್ತೆ. ಹಾಂ ಸರ್. ಆವಾಗ ಬತ್ತರೆ ಆವಾಗೇ ನಾವು ತೊಗೊಂಡ್ಬರೋದು. ಓಕೆ ಸರ್. ಅಂದರೆ ಈಗ ಒಂದು ಲೋಡಿಗೆ ಎಷ್ಟು ಸರ್ ಮಣ್ಣಿಗೆ? ಈಗ ಅದು ಏರಿಯಾ ಮೇಲೆ ಡಿಫೆಂಡ್ ಸರ್. ಹಾಂ ಸರ್. ಈಗ ಇಲ್ಲಿ ಕೆಳಗಡೆಗೆದು ಹೋದರೆ ತುಂಬ ಟ್ರಾನ್ಸ್ಪೋರ್ಟಿಂಗ್ ಚಾರ್ಜ್ ಜಾಸ್ತಿ ಆಗುತ್ತೆ. ಹಾಂ ಸರ್. ಇಲ್ಲೇ ಹತ್ತಿರ ಇರೋದು ಯಾವುದಾದ್ರೂ ಕೆರೆ? ಅಲ್ಲ, ಅಂದಾಜು ಸರ್ ಒಂದು ಅಮೌಂಟ್ ಸರ್? ಒಂದು 4,000 ರಿಂದ 5,000 ಆಗುತ್ತೆ. ಒಂದು ಲೋಡ್ ಮಣ್ಣಿಗೆ ಒಂದು 4,000 ರಿಂದ 5,000 ಅಪ್ರಾಕ್ಸಿಮೇಟ್ಲಿ ಬರುತ್ತೆ.
ಅದಾದ್ಮೇಲೆ ನೀವು ಹುಲ್ಲು ಕಲೆಕ್ಟ್ ಮಾಡ್ತಾರೆ ಸರ್? ಹಾಂ, ಹುಲ್ಲು ಕಲೆಕ್ಟ್. ಹುಲ್ಲಿಂದ ಹೆಂಗೆ ಸರ್ ಪ್ರೊಸೆಸ್? ಹುಲ್ಲಿಂದನೇ ಪ್ರಾಬ್ಲಮ್ ಸರ್ ಈಗ, ಯಾಕಂದ್ರೆ ಭತ್ತನೇ ಯಾರು ಹಾಕೋದಿಲ್ಲಲ್ಲ. ಹೌದು. ಹುಲ್ಲು ಅಲ್ಲಿ ಇಲ್ಲಿ ಹುಡುಕಾಡಿ ನಾವು ತೊಗೊಂಬರ್ಬೇಕಾಗುತ್ತೆ ಸರ್. ಹಾಂ ಸರ್. ಈಗ ನೀವು ಕಲೆಕ್ಟ್ ಮಾಡ್ತೀರಾ ಸರ್, ಹುಲ್ಲು ಸಿಕ್ತಂತಂದರೆ ಅದನ್ನ ವಾಪಸ್ ನೀವು ಶೇಖರಣೆ ಯಾವ ಥರ ಮಾಡಿದೆ? ಈ ಮಳೆಗಾಲ ಸ್ಟಾರ್ಟ್ ಆಗುತ್ತೆ, ಹಾಂ, ಅದು ಹುಲ್ಲು ಮೆತ್ತ, ಅದು ಬೇಸಿಗೆಗಾಲದಲ್ಲೇ ನಾವು ಕಲೆಕ್ಟ್ ಮಾಡಿ ಅದನ್ನ ಗೋಡೌನ್ ಒಳಗಡೆನೆ ಇಟ್ಟು, ಅಂದ್ರೆ ಈಗ ಈ ಕ್ಲೈಮೇಟಿಗೆಲ್ಲ ಒಂಥರ ಇದಾಗಬಾರ್ದು, ಅಂದ್ರೆ ನರಮ ಆಗಬಾರ್ದು, ಹಾರ್ಡೇ ಇರಬೇಕು. ಹೀಗಾಗಿ ಅದನ್ನೆಲ್ಲ ಸೇಫ್ಟಿಯಿಂದಾನೆ ಹೇಳ್ತೀವಿ. ಓಕೆ. ಅಂದರೆ ನಾವು ನೋಡೋವಂಥ ಈ ಗಣಪನ ಹಿಂದೆ ತುಂಬ ವರ್ಕಿಂಗ್ ಇದೆ ಸರ್? ಇದೆ ಸರ್. ಹಾಂ ಸರ್. ಸರ್ ನಿಮ್ಮ ಕಡೆ ಈಗ ಲೇಬರ್ಸ್ ಎಷ್ಟು ಜನ ಇರ್ತಾರೆ ಸರ್ ವರ್ಕಿಂಗ್? ಒಂದು 5 ಜನ ಇದ್ದಾರೆ ಸರ್. 5 ಜನ ಇದೆ. ನಮ್ಮ ಬ್ರದರು ನಾವು ಮಾಡ್ತೀವಿ. ಓಕೆ ಸರ್. ಹಾಗಿದ್ರೆ ನೀವು ಡೈಲಿ ಎಷ್ಟು ಸರ್, ಎಷ್ಟು ಅವರ್ಸ್ ನಿಮ್ಮ ವರ್ಕಿಂಗ್ ಆಗುತ್ತೆ? ಬೆಳಿಗ್ಗೆ ಎಷ್ಟು ಗಂಟೆ ಬಂತೀರಾ, ರಾತ್ರಿ ಎಷ್ಟು ಗಂಟೆ ಹೋಗ್ತೀರಾ ನೀವು? ಸರ್ ಬೆಳಿಗ್ಗೆ 9ರಿಂದ ಓಕೆ 9ರಿಂದ ರಾತ್ರಿ 10 ಗಂಟೆವರೆಗೂ ಮಾಡ್ತೀವಿ. ರಾತ್ರಿ 10 ಗಂಟೆ. ಆಮೇಲೆ ಏನು ಟೈಮಿಂಗ್ ಹತ್ರ ಬಂದಂಗೆಲ್ಲ 2 ಗಂಟೆ 3 ಗಂಟೆ ಈ ಥರ. ಹಾಂ ಸರ್. ಇನ್ನೊಂದು 15 ದಿವಸ ಇರಬೇಕಾದ್ರೆ ಒಂದು 3 ಗಂಟೆವರೆಗೂ ಮಾಡ್ತೀವಿ. ಹಾಂ ಸರ್. ಅವಾಗೆಲ್ಲ ವರ್ಕಿಂಗ್ ಜಾಸ್ತಿ ಆಗ್ತಾ ಹೋಗುತ್ತೆ? ಜಾಸ್ತಿ ಆಗುತ್ತೆ ಸರ್. ಓಕೆ ಸರ್. ಸರ್ ಇಲ್ಲೆಲ್ಲ ನೋಡ್ತೀವಿ ಆಲ್ಮೋಸ್ಟ್ ಎಲ್ಲ ದೊಡ್ಡ ಗಣೇಶನ ಇದ್ದಾರೆ ಸರ್. ಈಗ ನಾವು ಇದನ್ನು ತೋರಿಸ್ತಾ ಹೋಗ್ತೀವಿ. ಇದು ಮೂರ್ತಿ ಸರಿ ಕೂತ್ಕೊಂಡಿದ್ದೇವೆ, ಮೇಲೆ ಕಿರೀಟ ಬರ್ತಾ ಹೇಗೆ ಸರ್ ಗಣೇಶ? ಇಲ್ಲ ಸರ್, ಇದು ಟೋಪೆ ಇದೆ ಇದು. ಹಾಂ ಸರ್. ಈಗ ಬ್ಲ್ಯಾಕ್ ಕಲರ್ ಬರುತ್ತೆ. ಓಕೆ. ಆಮೇಲೆ ಒರಿಜಿನಲ್ ಸ್ಕಿನ್ ಕಲರ್ ಬರುತ್ತೆ ಇದು. ಇದಕ್ಕೆಲ್ಲ ನಾವು ಇದು ಬಟ್ಟೆ ಎಲ್ಲ ಧೋತಿ ಎಲ್ಲ ತಂದು ಉಡಿಸ್ತೀವಿ ಸರ್. ಇದಕ್ಕೆಲ್ಲ ಲೇಸು ಎಲ್ಲ ಬರುತ್ತೆ ಸರ್. ಓಕೆ ಸರ್. ಹಾಗಿದ್ರೆ ಇದು ಸರ್ ವಿಗ್ರಹದ ಸರ್ ಈ ಕಡೆ ನೋಡ್ತಾ ಇದ್ದೀವಿ, ನೀವು ವಿಗ್ರಹದ ಬಗ್ಗೆ ಹೇಳೋದಾದ್ರೆ? ಇದು ಈಶ್ವರಂದು ಸ್ಟೈಲಲ್ಲಿ ಮಾಡಿರೋದು. ಹಾಂ ಸರ್. ನೃತ್ಯ ಸ್ಟೈಲಲ್ಲಿ. ಓಕೆ. ಇದಿಲ್ಲೇ ನಮ್ಮದು APMC ಇದೆ ಗಣಪತಿ. ಅಮರ್ಗೋಳ APMC? ಹಾಂ, ಅಮರ್ಗೋಳ APMC. ಓಕೆ ಸರ್. ಸರ್ ಇವೆಲ್ಲ ಡಿಸೈನ್ಸ್ ಹೆಂಗೆ ಸರ್? ಅಂದರೆ ನೀವು ಈಗ ಈ ಗಣೇಶ ನೋಡಿದ್ರೆ ಈ ಗಣೇಶನೇ ಬೇರೆ ಥರ ಇದೆ, ಈ ಗಣೇಶನೇ ಬೇರೆ ಥರ ಇದೆ. ಇದು ಡಿಸೈನ್ಸ್ ನೀವು ಮಾಡ್ತೀರಾ ಯಾಕಂದ್ರೆ? ಇಲ್ಲ, ಅವರೆಲ್ಲ ಫೋಟೋ ತಂದು ಕೊಡ್ತಾರೆ, ಅದೇ ಥರನೇ ಮಾಡ್ತೀವಿ. ಓಕೆ. ಅದು ಯಾವ ಸೈಜ್ ಅವ್ರು ಹೇಳ್ತಾರೆ. 7 ಅಡಿ ಅಂದರೆ 7 ಅಡಿಯಲ್ಲಿ ಮಾಡ್ತೀವಿ, 5 ಅಡಿ ಅಂದರೆ 5 ಅಡಿಯಲ್ಲಿ ಮಾಡ್ತೀವಿ. ಓಕೆ. ಈಗ ಗಣೇಶ ಮೂರ್ತಿ ಇದೇ ಥರ ಬೇಕಂತ ಅವ್ರು ನಿಮಗೆ ಫೋಟೋ ತೋರಿಸ್ತಾರೆ ಮೊದಲೇ? ಹಾಂ, ಹೌದು. ಓಕೆ. ಆ ಥರ ಡಿಸೈನ್ಸ್ ಇಟ್ಕೊಂಡೆ ನೀವು ಮಾಡ್ತೀವಿ. ಓಕೆ ಸರ್. ಈಗ ಪ್ರತಿಯೊಬ್ಬರದು ಈಗ ನೋಡ್ತೀವಿ ಈ ಡಿಸೈನ್ಗೆ ನೀವು ಹೆಂಗೆ ಸರ್ ಅಂದರೆ ಫೋಟೋದಲ್ಲಿ ಯಾವ ಥರ ಫೇಸ್ ಇರುತ್ತಲ್ಲ, ನಾವು ಅದೇ ಥರನೇ ಮಾಡೋದು. ಹಾಂ ಸರ್. ಸರ್ ಈಗ ನಾವೆಲ್ಲ ನೋಡ್ತೀವಿ ಕೆಲವು ಕಡೆ ಏರಿಯಾ ಗಣಪ ತುಂಬ ಕ್ರೇಜಿ ಆಗಿರುತ್ತೆ. ಈಗ ಏನೋ ಒಂದು ಸಚಿನ್ ತೆಂಡೂಲ್ಕರ್ ಥರ ಇರುತ್ತೆ. ಹೌದು. ಓಕೆ. ಯಾವುದೋ ಫಿಲ್ಮ್ ಆ್ಯಕ್ಟರ್ ಥರ ಇರುತ್ತೆ, ಇದು ಬೈಕ್ ಮೇಲೆ ಕೂತ್ಕೊಂಡಿದ್ದಿರುತ್ತೆ. ಇದೆ ಹೊಸದು ಯಾವುದೋ ಪಿಕ್ಚರ್ ರಿಲೀಸ್ ಬಂದರೆ ಈಗ KGF ಬಂದಾಗ ಸರ್ ನಾವು ತುಂಬ ಕಡೆ ನೋಡಿದ್ದೀವಿ, ಟ್ರೆಂಡ್ ಆಗಿಬಿಟ್ಟಿದೆ. ಇಲ್ಲ, ಸಿನಿಮಾ ಹೀರೋ ಆಗಲಿ, ಕ್ರಿಕೆಟ್ ಆಟಗಾರ ಆಗಲಿ, ಆ ಥರ ಎಲ್ಲ ಗಣಪತಿ ಮಾಡೋದು. ಹಾಂ ಸರ್. ನಮಗದು ಮಾಡೋಕ್ಕೆ ಮನಸ್ಸು ಬರೋಲ್ಲ. ಓಕೆ. ನಮಗೇನು ಟ್ರೆಡಿಷ್ನಲ್ಲೇ ಗಣಪತಿ ಮಾಡೋದು ಇಷ್ಟ. ಅದು ನಮಗೊಂಥರ ಖುಷಿ ಕೊಡೋದಿಲ್ಲ. ಗಣೇಶ ಮೂರ್ತಿ ಅಂದರೆ ದೇವ್ರ ಥರನೇ ಕಾಣಬೇಕು. ಹಾಂ ಸರ್. ಅದು ಬಂದು ಮತ್ತೆ ವಾಪಸ್ ಹೀರೋಗಳೇ ಕನ್ವರ್ಟ್ ಆಗಿ ಆಗಲ್ಲ. ಆ ಥರ ಮಾಡೋದಷ್ಟು ಸರಿ ಅನ್ಸುತ್ತೆ ಅದು ಪೂಜೆಗೇನು ಶ್ರೇಷ್ಠ ಅಲ್ಲ. ಹಾಂ ಸರ್. ಓಕೆ. ನಿಮ್ಮ ಕಡೆ ಆ ಥರ ಯಾವ ಕ್ರೇಜಿ ಇರತಕ್ಕಂಥ ಇವು ಬಂದಿದೆ ಸರ್, ಆರ್ಡರ್ಸ್ ಬಂದಿದ್ದಾರಾ? ಇಲ್ಲ, ಆ ಥರದ್ದು ಯಾವುದೂ ಬಂದಿಲ್ಲ ಈ ಸಲ. ಓಕೆ ಸರ್. ಒಂದು 3-4 ವರ್ಷ ಹಿಂದೆ ಬಂದಿತ್ತು, ನಾವು ಆರ್ಡರ್ ಹಿಡ್ದಿಲ್ಲ. ಹಾಂ ಸರ್. ಅವಾಗ ಅಂದರೆ ಏನು ಕೇಳ್ಕೊಂಬಂದಿದೆ ಸರ್ ಕಸ್ಟಮರ್, ಅವ್ರಿಗೆ ಯಾವ ಥರ ನೀಡ್ ಇತ್ತು ಅಂತ? ಅದೇ ಸರ್, ಕ್ರಿಕೆಟ್ ಇದರ ಪ್ಲೇಯರ್ದೇ ಕೇಳ್ಕೊಂಬಂದಿರ್ತಾರೆ. ಓಕೆ. ಆ ಥರ ಮಾಡಿಕೊಡಿ ಅಂತ ಕೇಳಿದೆ ಸರ್. ಅಂದರೆ ನೀವು ಮಾಡಲಿಲ್ಲ ಸರ್? ಮಾಡಲಿಲ್ಲ ಸರ್. ಓಕೆ ಸರ್. ಹಾಂ ಸರ್. ಇದು ಪರಮೇಶ್ವರ ಇದು 6 ಅಡಿ ಬರುತ್ತೆ ಸರ್ ಇದು. ಓಕೆ. ಇದು ಹಿಂದೆ ಹಿಮಾಲಯ ಪರ್ವತ. ಓಕೆ ಸರ್. ಇಲ್ಲಿ ಮುಂದೆ ಈಶ್ವರಲಿಂಗ ಇದೆ ಸರ್. ಹಾಂ ಸರ್. ಅಂದರೆ ಇದು ಎಲ್ಲಿ ಹೋಗುತ್ತೆ ಸರ್ ಗಣೇಶ? ಇದು ಶಿರೂರ್ ಪಾರ್ಕ್ ಅಂತೇಳಿ ಅಲ್ಲಿ ಹೋಗುತ್ತೆ ಸರ್. ಹುಬ್ಳಿ ಶಿರೂರ್ ಪಾರ್ಕಿಗೆ ಹೋಗುತ್ತೆ. ಹುಬ್ಳಿ ಶಿರೂರ್ ಪಾರ್ಕ್. ಓಕೆ ಸರ್. ಇವೆಲ್ಲ ಮತ್ತೆ ವಾಪಸ್ ಪೇಂಟಿಂಗ್ ಆದಮೇಲೆ ತುಂಬ ಚೆನ್ನಾಗಿ ಕಾಣ್ತದೆ ಸರ್ ಈಗ? ಸರ್ ಈಗ ಏನಾಗಿರುತ್ತೆ, ಇಲ್ಲೆಲ್ಲ ನಾವು ವಾಲ್ಕೇರ್ ಹಚ್ಚಿ ಫಿನಿಶಿಂಗ್ ಮಾಡ್ತೀವಿ. ಓಕೆ. ಇದು ಏನಂದ್ರೆ ಒಂದೇ ಕಲರಲ್ಲಿ ಕಾಣಲ್ಲ ಸರ್ ಈಗ. ಅಂದರೆ ಈಗ ಮಣ್ಣು ಕಾಣುತ್ತೆ, ಸ್ವಲ್ಪ ವಾಲ್ಕೇರ್ ಎಲ್ಲ ತಿಕ್ಕಿರುತ್ತೇವಲ್ಲ. ಹಾಂ ಸರ್. ಅದು ಸ್ವಲ್ಪ ಅಲ್ಲಿ ಗ್ಯಾಪ್ ಕಾಣುತ್ತೆ. ಅದು ನೋಡೋಕೆ ಒಂಥರ ನಿಮಗೆ ಅದು ಕ್ಲಿಯಾರಿಟಿ ಕಾಣಲ್ಲ ಸರ್. ಹಾಂ ಸರ್. ಹಿಂಗಾಗಿ ಪೂರ್ತಿ ಒಂದು ಪ್ಲೇನ್ ಏನು ಕಲರ್ ಹೊಡಿತೇವೋ, ಒಂದೇನು ವಾಶ್ಔಟ್ ಏನು ವೈಟ್ ಹೊಡಿತೇವೋ, ಹಾಂ ಸರ್, ಅವಾಗ ಒಂದು ಚೆನ್ನಾಗಿ ಕಾಣುತ್ತೆ. ಆಮೇಲೆ ಬಾಡಿ ಸ್ಕಿನ್ ಕಲರ್ ಎಲ್ಲ ಹಾಕಿ, ಆಮೇಲೆ ಎಲ್ಲ ಪೇಂಟ್ ಎಲ್ಲ ಬೇರೆ ಬೇರೆ ಪೇಂಟ್ ಎಲ್ಲ ಹಾಕ್ತೀವಲ್ಲ, ಅವಾಗ ಭಾಳ ಚೆನ್ನಾಗಿ. ಸರ್ ಈಗ ವೈಟ್ ಪೇಂಟ್ ಆದ್ಮೇಲೆ ಸರ್ ಈಗ ನೆಕ್ಸ್ಟ್ ಪ್ರೊಸೆಸ್ ಏನು ಸ್ಟಾರ್ಟ್ ಆಗುತ್ತೆ ಸರ್ ನಿಮ್ಮ ಕಡೆಯಿಂದ? ನೆಕ್ಸ್ಟ್ ಅಂದರೆ ನಾವು ಪ್ರೈಮರ್ ಹಾಕ್ತೀವಿ. ಹಾಂ ಸರ್. ಸಿಮೆಂಟ್ ಪ್ರೈಮರ್ ಹಾಕಿ ಅದು ಫುಲ್ಲು ವೈಟ್ ಆಗುತ್ತಲ್ಲ. ಹಾಂ ಸರ್. ವೈಟ್ ಆದಮೇಲೆ ನಾವು ಸ್ಕಿನ್ ಕಲರ್ ಎಲ್ಲ ಹಾಕ್ತೀವಿ. ಓಕೆ. ಸ್ಪ್ರೇ ಮಾಡಿ. ಹಾಂ ಸರ್. ಆಮೇಲೆ ಇಲ್ಲೆಲ್ಲ ಇದೆಲ್ಲ ಏನಿದೆಲ್ಲ ಸ್ಪ್ರೇಯಿಂದ ಎಲ್ಲ ಇದೆಲ್ಲ ಬ್ರಷಿಂದನೇ ಮಾಡಿ, ಆಮೇಲೆ ಪೆನ್ ಗಣ್ಣಿಂದ ಎಲ್ಲ ಶೇಡಿಂಗ್ ಮಾಡ್ತೀವಿ. ಶೇಡಿಂಗ್ ಮಾಡಿ ಫೈನಲ್ಲು ನಾವು ಕಣ್ಣು ಬರೋದಾದ್ಮೇಲೆ ಗೋಲ್ಡ್ ಹೀಲ್ಡ್ ಎಲ್ಲ ಹಚ್ಚೋದು. ಹಾಂ ಸರ್. ಪೇಂಟ್ ನೀವು ಯಾವುದು ಯೂಸ್ ಮಾಡ್ತೀವಿ ಸರ್? ನಾವು ಅದೇ ವಾಟರ್ ಪೇಂಟ್ ಯೂಸ್ ಮಾಡ್ತೀವಿ. ಓಕೆ. ಆಮೇಲೆ ನೀವು ಗಿರಟ ಎಲ್ಲ ಮಾಡ್ತಾರೆ ಸರ್. ಈಗ ಆಯುಧ ಕೊಡ್ತಾರೆ, ಈಗ ತ್ರಿಶೂಲ ಆಗ್ತದೆ, ಅದೆಲ್ಲ ರೆಡಿಮೇಡ್ ಸಿಗುತ್ತಾ ಸರ್ ನಿಮ್ಮ ಕಡೆ? ಇಲ್ಲ ಸರ್, ನಾವೇ ಮಾಡ್ಕೊಳ್ಳೋದು. ಇಲ್ಲ ನೀವೇ? ಅದು ಥರ್ಮಾಕೋಲಿಂದ ಎಲ್ಲ ರೆಡಿ ಮಾಡ್ತೀವಿ, ಫೋಮ್ ಸೀಟಿಂದ ಮಾಡ್ತೀವಿ. ಓಕೆ. ಗಣಪತಿ ಅಂತೇಳಿ. ಓಕೆ.
ಇದು ಒಂದು 16 ಕೈ ಬರುತ್ತೆ ಇದು. ಹಾಂ ಸರ್. ಇದಕ್ಕೆ ಆಗ್ಬೇಕು ಸರ್, ಇದೆಲ್ಲ ಆರ್ನಮೆಂಟ್ಸ್ ಎಲ್ಲ ಹಾಕಬೇಕು, ಜ್ಯುವೆಲರಿ. ಇಲ್ಲೆಲ್ಲ ಕೆಳಗಡೆ ಡಿಸೈನ್ ಬರುತ್ತೆ ಸರ್. ಇದಕ್ಕೆಲ್ಲ ಆಯುಧ ಇದೆ, ಪ್ರತಿಯೊಂದು ಕೈಯಲ್ಲಿ ಆಯುಧ ಇದೆ. ಹಾಂ ಸರ್. ಆಮೇಲೆ 2 ಅಭಯ ಹಸ್ತ. ಹಾಂ ಸರ್. ಇದು ಬಲಸೊಂಡಿ ಇದೆ ಸರ್. ಇದು ಬಲಮುರಿ ಗಣಪ. ಹೇಳಿ ಮಾಡಿಸಿದ್ದಾರೆ, ನಾನು ಮಾಡೋದಿಲ್ಲ ಅಂದೆ. ಹಾಂ ಸರ್. ಏನೋ ಸ್ವಲ್ಪ ರಿಸ್ಕ್ ತೊಗೊಂಡು ಮಾಡಿದ್ದೀನಿ. ಓಕೆ ಸರ್. ಈಗ ಬಲಮುರಿ ಗಣಪನ ಕಾನ್ಸೆಪ್ಟ್ ಒಂಥರ ಕ್ರೇಜಿ ಆಗುತ್ತೆ. ಅಂದ್ರೆ ಯಾವ ಥರ ಅಂದರೆ ಬಲಮುರಿ ಗಣಪನ ಹುಡುಕಿ ತೊಗೊಂತಾರೆ ಗಣೇಶ. ಅದು ಏನಂದ್ರೆ ನಮ್ಮ ಏನು ಹಿರಿಯರು ಇದ್ದಾರಲ್ಲ, ಯಾರಾದರೂ ಬಲಕ್ಸೊಂಡಿ ಮಾಡೇ ಇಲ್ಲ ಸರ್. ಹಾಂ ಸರ್. ಅಂದರೆ ಅದ್ರದ್ದು ಏನಿದೆ, ಅದಕ್ಕೊಂದು ಮುಹೂರ್ತ ಇದೆ, ಮತ್ತು ಅದು ಮಡಿಯಿಂದನೇ ಮಾಡ್ಬೇಕು ಸರ್ ಬಲಮುರಿ ಗಣಪನ. ಹಾಂ ಹೌದು. ಅಂದರೆ ಈಗ ಸ್ನಾನ ಮಾಡಿ ಒದ್ದೆ ಬಟ್ಟೆಯಿಂದನೇ ಅದನ್ನು ಆ ಮುಹೂರ್ತದಲ್ಲೇ ರೆಡಿ ಮಾಡ್ಬೇಕು ಸರ್. ಹಾಂ ಸರ್. ಅಂದರೆ ಅದಕ್ಕೆ ಪೂಜಾ ಮಾಡೋರು ಅದು ಮಡಿ ಹುಡಿಯಿಂದಾನೇ ಮಾಡಬೇಕು, ಮತ್ತು ಪೂಜಾ ಮಾಡೋರು ಅಷ್ಟು ಮಡಿಯಿಂದಾನೇ ಮಾಡ್ಬೇಕು ಸರ್ ಅದು. ಓಕೆ ಸರ್. ಅಂದರೆ ಅದಕ್ಕೆ ಅಷ್ಟು ಶಕ್ತಿ ಇದೆ ಸರ್. ಓಕೆ, ಹಾಗಾಗಿ ಬಲಮುರಿ ಗಣಪ ಅಷ್ಟು ಫೇಮಸ್ ಆಗುತ್ತೆ ಸರ್. ಹೌದು ಸರ್. ಈಗ ಬಲಮುರಿ ಗಣಪ ಅಂದರೆ ನಾವು ಏನೋ ಅದು ನಾವು ಸಂಕಲ್ಪ ಮಾಡಿಕೊಂಡು ನಾವು ಬೇಡ್ಕೊಂಡ್ರು ಹಾಂ ಸರ್, ಅದು ಯಶ ಆಗುತ್ತೆ ಸರ್. ಓಕೆ. ಅದನ್ನ ಗಣೇಶನ ಹಬ್ಬದಲ್ಲಿ ಬಲಮುರಿ ಗಣಪ ಮನೇಲಿದೆ ಅಂದರೆ ತುಂಬಾ ಮಡಿ ಉಡಿ ಇರುತ್ತೆ. ಭಾಳ ಮಡಿ ಆಕ್ಚುಲಿ ಗಣೇಶ ಹಬ್ಬನೇ ಮಡಿ ಉಡಿಯಿಂದ ಮಾಡ್ತಾರೆ. ಹೌದೌದು ಸರ್. ಬಟ್ ಗಣೇಶ ಅದಕ್ಕೆ ಇನ್ನೂ ವಿಶೇಷ. ಹೌದು ಹೌದು. ಅದಕ್ಕೆ ಪ್ರತಿ 3 ಟೈಮನ್ನು ಪೂಜಾ ಎಲ್ಲ ಮಾಡ್ಬೇಕು ಸರ್. ಹಾಂ ಸರ್. 3 ಟೈಮನ್ನು ನೈವೇದ್ಯ ಮಾಡಬೇಕು. ಓಕೆ, ಈ ಥರ ಎಲ್ಲ ಇದೆ ಸರ್. ಹಾಂ ಸರ್. ಹಾಗೆ ಆಮೇಲೆ ಬೆಳಿಗ್ಗೆನೆ ಬೇಗನೆ ಅದನ್ನ ಪೂಜಾ ಮಾಡ್ಬೇಕು ಸರ್. ಹಾಂ ಸರ್. ಆ ಥರ ಸರ್. ಟೋಟಲ್ ನೀವು ಈ ವರ್ಷ ಎಷ್ಟು ಗಣಪ ಮಾಡ್ತಾ ಇದ್ದೀರಿ ಸರ್? ಸುಮಾರು ಒಂದು 15 ಇದೆ ಸರ್. 15 ಗಣಪ ನೀವು ಮಾಡ್ತಾರೆ ಅಂದರೆ ಮೊದಲೆಲ್ಲ ತುಂಬ ಮಾಡ್ತಿದ್ದೆ ಸರ್. ಹಾಂ ಸರ್. ಒಂದು 20-22ವರೆಗೂ ಮಾಡಿದ್ದೀವಿ. ಓಕೆ. ಈಗೆಲ್ಲ ಏನಾಗ್ಬಿಟ್ಟಿದೆ ಅಂದರೆ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಸರ್. ಹಾಂ ಸರ್. ಈಗ ಹೊರ ರಾಜ್ಯದಿಂದ ಬೆಂಗಾಲ್ ಎಲ್ಲ ಬಂದ್ಬಿಟ್ಟಿದ್ದಾರೆ. ಓಕೆ. ನಾವು ಅಂದರೆ ನಮ್ಗಿಂತ ಕಡಿಮೆ ರೇಟಿಗೆಲ್ಲ ಮಾಡ್ತಾ ಇದ್ದಾರೆ ಸರ್. ಹಾಂ ಸರ್. ಹೀಗಾಗಿ ಇಲ್ಲಿ ಈಗ ನಮ್ಮ ಉಳ್ಕಿದ್ದೆಲ್ಲ ನಮ್ಮ ಸ್ನೇಹಿತರೆಲ್ಲ ಮಾಡ್ತಾರೆ ಸರ್, ವರ್ಷ ಇಡೀ ಮಾಡ್ತಾರೆ. ಓಕೆ. ಅವರು ಈಗ ಸದ್ಯ ಏನಿಲ್ಲ ಅಂದ್ರೆ ಒಂದು 100 ಗಣಪತಿ ಮಾಡಿ ಇಟ್ಟಿದ್ದಾರೆ ಸರ್. ಅದರಲ್ಲಿ 20 ಪೀಸ್ ಅಷ್ಟೇ ಹೋಗಿದೆ. 20 ಗಣಪತಿ ಅಷ್ಟೇ ಹೋಗಿದೆ. ಸುಮಾರು ಅಲ್ಲಿ ಇಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟು ಮಾಡಿದ್ದಾರೆ ಸರ್. ಓಕೆ. ಅವ್ರಿಗೆ ಈಗ ಏನಾಗ್ಬಿಟ್ಟಿದೆ, ಬೇಜಾರಾಗ್ಬಿಟ್ಟಿದೆ ಸರ್. ಎಲ್ಲ ಅಂದರೆ ಮಾಡಿಟ್ಟಿದ್ದಾರಲ್ಲ, ತುಂಬ ಲಾಸ್ ಆಗುತ್ತೆ ಸರ್. ಈಗ ಅವ್ರು ಬಂದುಬಿಟ್ಟು 3 ತಿಂಗಳಲ್ಲಿ ಒಂದು 10-15 ಜನ ಬಂದು ಒಂದು 50-60 ಗಣಪತಿ ಮಾಡಿಬಿಡ್ತಾರೆ ಸರ್ ಕಡಿಮೆ ರೇಟಲ್ಲೇ. ಓಕೆ. ಹೀಗಾಗಿ ಅವರಿಗೆಲ್ಲ ಲಾಸ್ ಸರ್. ಅಲ್ಲೆಲ್ಲ ಅವ್ರಿಗೆ ಅಂದರೆ ಕೆಲಸ ಕಡಿಮೆ ಸರ್. ಓಕೆ. ಅಲ್ಲಿ ಅವರು ಮಾಡಿದಂಥ ಕೂಲಿನೂ ಭಾಳ ಕಡಿಮೆ ಸರ್. ಇಲ್ಲಿ ಅದು ಕಡಿಮೆ ರೇಟ್ ಅಂದರೂ ಅದು ಅವ್ರಿಗೆ ಭಾಳ ಸರ್. ಓಕೆ. ಅವ್ರಿಗೆ ಇಲ್ಲಿ ರೇಟೇ ಜಾಸ್ತಿ ಅನ್ಸುತ್ತೆ ಅವ್ರಿಗೆ. ಹಾಂ, ಇಲ್ಲಿ ರೇಟೇ ಜಾಸ್ತಿ ಅನಿಸುತ್ತೆ. ಹಾಂ ಸರ್. ಅದರಿಂದ ಅವರು ಇಲ್ಲಿ ತುಂಬ ಕಮ್ಮಿ ರೇಟಿಗೆ ಮಾಡಿ ಅಲ್ಲಿ ಅವರು ಇಲ್ಲಿಂದ ಅಂದರೆ ಕೆಲಸ ಮಾಡಿಕೊಂಡು ಓಕೆ ಅವರೆಲ್ಲ ಪ್ರಾಫಿಟ್ ಮಾಡ್ಕೊಂಡು ಅಲ್ಲಿ ಹೋಗಿ ಜೀವನ ಮಾಡ್ತಾರೆ ಸರ್. ಆ ಥರ ಮಾಡಿದರೆ ನಮ್ಮ ಲೋಕಲ್ಲೇ ಕಲಾವಿದರು ಇರುತ್ತೆ ಸರ್. ನಮ್ಮ ಸ್ಥಳೀಯ ಕಲಾವಿದರು ಇರ್ತಾರೆ, ಅವರು ಮೂಲತಃ ಅವ್ರ ಅಜ್ಜ ತಲೆಮಾರಿಂದ ಮಾಡ್ತಾ ಬರ್ತಿರ್ತಾರೆ. ಅವ್ರಿಗೆಲ್ಲ ಮತ್ತೆ ತೊಂದರೆ ಆಗಲ್ಲ ಸರ್ ಈಗ? ಸರ್ ಅದೇ ಸರ್, ಈಗ ಅವ್ರಿಗೆಲ್ಲ ಉಪಜೀವನ ಎಲ್ಲ ಭಾಳ ಪ್ರಾಬ್ಲಮ್ ಆಗಿದೆ ಸರ್. ಹಾಂ ಸರ್. ಯಾಕಂದರೆ ಪ್ರತಿ ವರ್ಷ ಈಗ ಆಗುವ ಆದಾಯ ಎಲ್ಲ ಕಡಿಮೆ ಆಗ್ಬಿಟ್ಟಿದೆ ಸರ್. ಹಾಂ ಸರ್. ಈಗ ಮತ್ತೆ ಪಾಪ ಅವ್ರದ್ದು ಮತ್ತೆ ಮುಂದೆ ಬರ್ತಾ ಇದೇ ಥರ ಅದೇ ಸರ್. ಈ ವರ್ಷ ಏನೋ ಒಂದು 10 ಗಣಪತಿ ಮಾಡಿದ್ರೆ ನೆಕ್ಸ್ಟ್ ವರ್ಷ 5 ಇರುತ್ತೆ ಸರ್. 5 ಗಣಪತಿ ಅಷ್ಟೇ ಮಾಡಬೇಕು. ಬರ್ತಾ ಕಡಿಮೆ ಆಗ್ಬಿಡುತ್ತೆ ಸರ್ ಅವ್ರದ್ದೇ. ಈಗ ಹೋದ ವರ್ಷ ಈಗ ಒಂದು 3-4 ವರ್ಷದಿಂದ ಒಬ್ಬರೇ ಇದ್ರು ಸರ್ ಬೆಂಗಾಲಿ ಅವರು. ಈಗ 4-5 ಜನ ಬಂದ್ಬಿಟ್ಟಿದ್ದಾರೆ ಸರ್. ಓಕೆ. ನಾವು ತುಂಬ ಕಡೆ ನೋಡ್ತೀವಿ ಸರ್, ಹುಬ್ಳಿ ಧಾರವಾಡ ತುಂಬ ಕಡೆ ಆಲ್ಮೋಸ್ಟ್ ಲೇಬರ್ಸೇ ಅವರು. ಹಾಂ, ಲೇಬರ್ಸ್. ಕನ್ನಡ ಅಂದ್ರೂ ಬರಲ್ಲ, ಓಕೆ ಬಿಡು, ಅವ್ರ ಭಾಷೆ ಬಿಡಿ ಸರ್. ಬಟ್ ಆದರೆ ಅವ್ರ ರೆಸ್ಪಾನ್ಸ್ ಹೆಂಗಿರ್ತಂದ್ರೆ ಕಸ್ಟಮರ್ ಜೊತೆ ಅಷ್ಟು ಫ್ರೆಂಡ್ಲಿ ನೇಚರ್ ಇರಂಗಿಲ್ಲ. ಇರಲ್ಲ ಸರ್. ಯಾವುದೋ ಅವರು ಸರ್ ಹೆಂಗಂದ್ರೆ ಈಗ ನಮ್ದೇನು ಗಣಪತಿ ಚಂದ ಆಗ್ಬೇಕಂತೇಳಿ ನಾವು ಭಾಳ ಪ್ರಯತ್ನ ಪಡ್ತೀವಿ ಸರ್. ಹಾಂ ಸರ್. ಅವ್ರದ್ದು ಹಿಂಗಿಲ್ಲ, ಅವರು ಕಮರ್ಷಿಯಲ್ ಇದರಲ್ಲಿ ಹೋಗ್ಬಿಡ್ತಾರೆ ಸರ್. ಓಕೆ. ಅವ್ರು ಹೆಂಗಾದರೂ ಇರಲಿ ಸ್ಟೈಲು, ಅವ್ರೇನು ಫೋಟೋ ಕೊಡ್ತಾರೆ ಅವ್ರಿಗೆ ಅದು ಫಟ್ ಮಾಡಿ. ಹಾಂ ಸರ್. ಅಂದರೆ ಬೇಗ ಮಾಡಿ. ಹಾಂ ಸರ್. ಅದು ಮಾರ್ಕೆಟಿಂಗ್ ಮಾಡ್ತಾರೆ ಸರ್. ಓಕೆ ಸರ್. ಹಾಗೆ ಸರ್, ನಾವು ಇನ್ನೊಂದು ವಿಷಯ ಕೇಳಪಟ್ವಿ, ನೀವು ಹುಬ್ಳಿದ ದೊಡ್ಡ ಗಣೇಶ ಹುಬ್ಳಿಕ ರಾಜ ಮಾಡ್ತಿದ್ದೀರ ಅಂತ ಗೊತ್ತದ ಸರ್. ಈಗ ಅದು ನಿಮಗೆ ಹೆಂಗೆ ಸರ್, ಎಷ್ಟು ವರ್ಷದಿಂದ ನೀವು ಮಾಡ್ತಿದ್ದೀರ ಅದ್ರ ಬಗ್ಗೆ? ಸರ್ ಈ ವರ್ಷನೇ ಕೊಟ್ಟಿರೋದು ಅವರು. ಹಾಂ ಸರ್. ನಾನು ಅಂದ್ಕೊಂಡಿದ್ದೆ ಒಂದು 20 ಅಡಿ ಮಾಡ್ಬೇಕಂತೇಳಿ. ಹಾಂ ಸರ್. ಹೋದ ವರ್ಷ ಮಾಡಿದ್ದೆ ಸರ್, ಗಣೇಶ್ ಪೇಟದ್ದೆಲ್ಲ ಮಾಡಿದೆ. ಓಕೆ. ಈ ವರ್ಷ ಆ ಗಣಪತಿ ನೋಡಿ ಕೊಟ್ಟಿದ್ದಾರೆ. ಹಾಂ ಸರ್. ಈಗೆಲ್ಲ ಆಲ್ರೆಡಿ ಎಲ್ಲ ಮುಗಿಸಿ ಅದನ್ನು ಡ್ರೈ ಆಗೋಕ್ಕೆ ಬಿಟ್ಟಿದ್ದೀವಿ ಸರ್. ಈಗ ಇನ್ನೊಂದು 2 ದಿವಸದಲ್ಲಿ ಅದನ್ನೆಲ್ಲ ಫಿನಿಶಿಂಗ್ ಸ್ಟಾರ್ಟ್ ಮಾಡಿ. ಸರ್, ಈ ಹುಬ್ಳಿಕ ರಾಜ ಗಣೇಶ ಎಷ್ಟು ಹೈಟ್ ಇದೆ ಸರ್? ಫೀಟ್ ಒಂದು 20 ಅಡಿ ಇದೆ ಸರ್ ಅದು. ಓಕೆ. 20 ಅಡಿ ಗಣೇಶನ. 20 ಅಡಿ ಗಣೇಶ. ಹಾಂ ಸರ್. ಅದ್ರ ಬಗ್ಗೆ ಅದು ಎಲ್ಲಿ ಸರ್ ಗಣೇಶ ಎಲ್ಲಿರೋದೆ? ಅದು ಇಲ್ಲಿ ಇದರ ಹುಬ್ಳಿಯಲ್ಲಿ ಸಾಯಿಬಾಬನ ಗುಡಿ ಇದೆ ಅಲ್ಲ. ಹಾಂ ಸರ್. ಅದರಿಂದ ಮೇಲೆ ಅದು ವಿವೇಕಾನಂದ ಹಾಸ್ಪಿಟಲ್ ಇದೆ, ಅಲ್ಲೇ ಶೆಡ್ ಇದೆ ಸರ್. ಅಲ್ಲಿ ಮಾಡ್ತಾ ಇದ್ದೀವಿ.
ಸರ್ ನೀವೀಗ ಆಲ್ಮೋಸ್ಟ್ ಏರಿಯಾ ಗಣಪನ ಮಾಡ್ತೀರಾ ಅಂತ ಹೇಳ್ತೀರಾ, ಅಂದರೆ ನಿಮ್ಗೆ ಆರ್ಡರ್ ಬಂದ ಮೇಲೆ ನೀವು ಮೂರ್ತಿ ಸ್ಟಾರ್ಟ್ ಮಾಡ್ತೀರಾ ಅಥವಾ ಮೊದಲೇ ಮಾಡಿ ಇಡ್ತೀರಾ ಹೇಗೆ? ಸರ್ ಮೊದಲು ಮಾಡಿಟ್ರೆ ಅದಕ್ಕೆ ವ್ಯಾಲ್ಯೂ ಕಟ್ಟೋದಿಲ್ಲ ಸರ್. ಓಕೆ. ಅಂದರೆ ಈಗ ನಾವು ಫೋಟೋ ತೊಗೊಂಬಂದುಬಿಟ್ರೆ ಅದು ಫೋಟೋ ನೋಡಿ ನಾವು ರೇಟ್ ಹೇಳ್ತೀವಿ, ಈ ರೇಟಿಗೆ ನಾವು ತೊಗೊಳ್ತೀವಿ ಸರ್. ಅಂದರೆ ನಮಗೆ ವರ್ಕೌಟ್ ಆಗ್ಬೇಕು ಸರ್. ರೆಡಿ ಮಾಡಿಟ್ರೆ ಅದು ಅವ್ರಿಗೆ ಯಾವ ಥರ ಅವ್ರಿಗೆ ಹೆಂಗೆ ಬೇಕಾದಂಗೂ ರೇಟ್ ಕೇಳ್ತಾರೆ ಸರ್, ಕಡಿಮೆ ರೇಟಲ್ಲಿ ಎಲ್ಲ ಕೇಳ್ತಾರೆ ಸರ್. ಓಕೆ ಸರ್. ಅದು ನಮ್ಗೆ ಲಾಸ್ ಆಗುತ್ತೆ ಸರ್. ಓಕೆ, ಅಂದರೆ ಈ ದೊಡ್ಡ ಗಣೇಶ ಯಾವುದು ಉಳಿಯೋಂಗಿಲ್ಲ ಸರ್? ಉಳಿಯೋದಿಲ್ಲ ಸರ್. ಓಕೆ. ಅಂದರೆ ನಾವು ಫೋಟೋ ಕೊಟ್ಟು ಆರ್ಡ್ರ್ ತೊಗೊಳೋದ್ರಿಂದ, ಅವ್ರು ಫೋಟೋ ಕೊಟ್ಟು ಆರ್ಡ್ರ್ ತೊಗೊಳೋದ್ರಿಂದ ನಮ್ದು ಯಾವ ಗಣಪತಿ ಉಳಿಯೋದಿಲ್ಲ ಸರ್. ಓಕೆ. ಅಂದರೆ ಅವ್ರು ಎಷ್ಟು ಆರ್ಡ್ರ್ ಇರುತ್ತೋ ಅಷ್ಟೇ ಮಾಡ್ಬಿಡ್ತೀವಿ ಸರ್. ಅದು ಬೆಸ್ಟ್ ಅನ್ಸುತ್ತೆ ಸರ್. ಸರ್ ಈ ಗಣೇಶನ ಮೂರ್ತಿ ನೋಡಿದೆ ಸರ್, ಆನೆ ಮೇಲೆ ಕೂತ್ಕೊಂಡಿದ್ದಾನೆ ಗಣೇಶ, ತುಂಬ ಚೆನ್ನಾಗಿ ಮೂಡಿ ಬಂದಿದೆ ಸರ್. ಈ ಗಣೇಶನ ಬಗ್ಗೆ ಹೇಳೋದಾದ್ರೆ ಸರ್? ಸರ್ ಇದು 10 ಅಡಿ ಇದೆ ಸರ್ ಇದು. ಓಕೆ. ಇದು ಜವಳಿ ಸಾಲ್ ಸರ್. ಇದು ಜವಳಿ ಸಾಲ್ ಸರ್? ಹಾಂ ಸರ್. ಹುಬ್ಳಿ ಮಾರ್ಕೆಟ್? ಹಾಂ, ಹುಬ್ಳಿ ಮಾರ್ಕೆಟ್. ಹಾಂ ಸರ್. ಇದು ಆನೆ ಇನ್ನೂ ಫಿನಿಶಿಂಗ್ ಆಗ್ಬೇಕು ಸರ್ ಇದು. ಹಾಂ ಸರ್. ಇದಕ್ಕೆ ಇನ್ನೂ ಫಿನಿಶಿಂಗ್ ಆಗಿಲ್ಲ. ಓಕೆ. ಇನ್ನೂ ಮಾಡ್ತಾ ಇದ್ದೀವಿ. ಇದು ಇಲ್ಲೆಲ್ಲ ಸರ್ ಇದು ಸಮುದ್ರ ಅಲೆ ಎಲ್ಲ ಬರುತ್ತೆ, ಅಂದರೆ ನೀರಲ್ಲಿ ಸ್ನಾನ ಮಾಡೋ ಥರ ಎಲ್ಲ ಆನೆ ಸ್ನಾನ ಮಾಡೋ ಥರ ಇದೆ ಸರ್. ಹಾಂ ಸರ್. ಅದ್ರ ಮೇಲೆ ಗಣಪತಿ ನಿಂತಿರೋದು ಸರ್. ಓಕೆ ಸರ್, ಒಳ್ಳೆ ಆ ಕಾನ್ಸೆಪ್ಟ್ ಕಾನ್ಸೆಪ್ಟಲ್ಲಿ ಕೊಟ್ಟಿದ್ದಾರೆ ಸರ್. ಹಾಂ ಸರ್. ಓಕೆ, ತುಂಬ ಚೆನ್ನಾಗಿದೆ ಸರ್ ಗಣೇಶ ಮೂರ್ತಿ. ಹಾಗಿದ್ದೆ ಸರ್ ಈಗ ಹಿಂದ್ಗಡೆ ಇರ್ತಕ್ಕಂಥ ಗಣೇಶ ಈ ವಿಗ್ರಹದ ಸರ್ ಬಗ್ಗೆ ಹೇಳೋದಾದ್ರೆ? ಇದಕ್ಕೆ ಯಾವುದೇ ಥರ ಸಪೋರ್ಟ್ ಇಲ್ಲ ಸರ್, ಹಿಂದೆ ಒಂದೇ ಸರ್, ಅದು ನೋಡೋರಿಗೆ ಅದು ಕಾಣೋದಿಲ್ಲ ಸರ್. ಹಾಂ ಸರ್, ಹಿಂದ್ಗಡೆ ಬ್ಯಾಲೆನ್ಸಿಂಗ್ ಮಾಡುತ್ತೀವಿ. ಓಕೆ, ಹಿಂದ್ಗಡೆ ಇರ್ತಕ್ಕಂಥ ಕಬ್ಬಿಣದ ರಾಡ್ ಏನು ಕಾಣಂಗಿಲ್ಲ? ರಾಡ್ ಇದೆ ಸರ್. ಓಕೆ. ಇದೇನಂದರೆ ಈಗ ಸದ್ಯ ಈಗ ಡ್ರೈ ಆಗೋವರೆಗೂ ಅಷ್ಟೇ ನಾವು ಒಂದು ಪೋಲ್ಸಿಂದ ಇದು ಸಪೋರ್ಟಿಂಗ್ ಇಟ್ಟಿದ್ದೀವಿ ಸರ್. ಹಾಂ ಸರ್. ಡ್ರೈ ಆದ ತಕ್ಷಣ ತೆಗಿತೀವಿ ಸರ್. ಓಕೆ. ಹಾಗಿದ್ರೆ ಸರ್ ಈ ಥರ ಕಾನ್ಸೆಪ್ಟು ಕೊಡ್ತಾರೆ ಸರ್ ನಿಮಗೆ? ಕೊಡ್ತಾರೆ ಸರ್. ಹಾಂ ಸರ್, ಅಂದರೆ ನಿಮಗೆ ತುಂಬ ಕಷ್ಟ ಅನ್ಸಲ್ಲ ವರ್ಕಿಂಗ್ ಇದೆ ಈ ಥರ ಒಂದು? ಇಲ್ಲ ಸರ್, ಹಂಗೇನು ಅನ್ಸೋದಿಲ್ಲ ಸರ್. ಹಾಂ ಸರ್. ಅಂದರೆ ಇದು ಒಂಥರ ಇದು ಇಲ್ಲಿ ನಾವು ಇದೇನು ಸ್ವಲ್ಪ ರಿಸ್ಕ್ ಸರ್. ಹಾಂ ಸರ್. ಅಂದರೆ ಸ್ವಲ್ಪ ಎಲ್ಲ ತೊಗೊಂಡು ಹೋಗ್ಬೇಕಾದ್ರೆ ಸ್ವಲ್ಪ ರಿಸ್ಕ್ ಸರ್. ಹಾಂ, ತುಂಬ ನಾವು ಮಾಡಬೇಕಾದ್ರೆ ಏನು ಇದಿಲ್ಲ ಸರ್. ಓಕೆ ಸರ್. ಇದರಲ್ಲಿ ತುಂಬ ವೆರೈಟಿ ಇದೆ ಸರ್ ಮಣ್ಣು. ಓಕೆ. ಅಂದರೆ ಆ ಏರಿಯಾದಲ್ಲಿ ಯಾವ ಥರ ಮಣ್ಣು ಸುತ್ತಮುತ್ತ ಇರುತ್ತೋ. ಹಾಂ ಸರ್. ಅಂದರೆ ಒಂದು ಕೆರೆ ಅಂದರೆ ಮಧ್ಯ ತೆಗ್ಗಿದ್ದಲ್ಲೇ ಬಂದು ನೀರು ನಿಂತ್ಕೊಳ್ಳುತ್ತೆ ಸರ್. ಹೌದು ಸರ್. ಹೌದು. ಅಂದರೆ ಈಗ ಮಳೆಗಾಲದಲ್ಲಿ ಕೆಂಪು ನೀರಾಗಿ ಹರಿದು ಬಂದಿರುತ್ತಲ್ಲ ಸರ್. ಹಾಂ ಸರ್. ಅದು ಕೆಂಪು ನೀರು ಏನಾಗುತ್ತೆ, ಓಕೆ, ಕೆಲವೊಂದು ತಿಂಗಳ ನಂತರ ಅದು ಕೆಂಪು ನೀರಾಗಿ ತಿಳಿ ನೀರಾಗುತ್ತೆ ಸರ್. ಹಾಂ ಸರ್. ಅದು ಲೇಯರ್ ಬೈ ಲೇಯರ್ ಏನು ತಿಳಿ ನೀರಾಗಿ ರೆಡ್ ಕೆಳಗಡೆ ಕುತ್ಕೋತದು, ಆ ಲೇಯರ್ ಬೈ ಲೇಯರ್ ಇರೋದೇ ಜಿಗುಟ್ ಮಣ್ಣಾಗುತ್ತೆ ಸರ್. ಓಕೆ, ಅದೇ ಈ ಮಣ್ಣಾಗುತ್ತೆ? ಹಾಂ ಸರ್, ಅದು ಸ್ಮೂತ್ ಬೆಣ್ಣೆ ಥರನೇ ಆಗುತ್ತೆ ಸರ್. ಓಕೆ, ಇದೇ ಮಣ್ಣು. ಇದರಲ್ಲಿ ಏನೋ ಹಳ್ಳು ಗಿಳ್ಳು ಮಣ್ಣು ಏನೂ ಇರಲ್ಲ ಸರ್? ಹಳ್ಳುಗಿಳ್ಳು ಏನೂ ಇರೋದಿಲ್ಲ ಸರ್, ಬೆಣ್ಣೆ ಥರನೇ ಇರುತ್ತೆ ಸರ್. ಓಕೆ. ನಮಗೆ ಗಣಪತಿ ಮಾಡೋಕೆ ಒಂಥರ ಖುಷಿ ಆಗುತ್ತೆ. ಓಕೆ ಸರ್. ಬಟ್ ಆದರೆ ಇದನ್ನ ತಂದ ಮೇಲೆ ಇದನ್ನು ಕಾಪಾಡ್ಕೊಳ್ಬೇಕು, ಅದು ತುಂಬ ಕಷ್ಟ. ಹಾಂ, ಹೌದು ಸರ್, ಸೇಫ್ಟಿಯಿಂದ ಇಟ್ಕೊಳ್ಳಿ ಸರ್. ಹಿಂಗೆಲ್ಲ ಟಾರ್ಪಲ್ ಹಾಕಿನೇ ಇದು ಮಾಡಬೇಕು ಸರ್. ಇಲ್ಲಾಂದರೆ ಇದರೊಳಗಡೆ ಹಳ್ಳು ಬಂತಂದರೆ ನಾವು ಏನೋ ಒಂದು ಕಣ್ಣು ಮಾಡ್ತಾ ಇರ್ತೀವಿ, ಅದ್ರ ಮಧ್ಯೆ ಒಂದು ಹಳ್ಳು ಬಂತಂದರೆ ಅದು ಡಾಟ್ ಎದ್ದು ಕಾಣಿಸುತ್ತೆ ಸರ್. ಹಾಂ ಸರ್. ಅದೆಲ್ಲ ಪ್ರಾಬ್ಲಮ್ ಆಗುತ್ತೆ. ಮತ್ತು ನಿಮ್ಗೆ ತುಂಬ ಕಷ್ಟ. ಆಮೇಲೆ ಹಳ್ಳಿದ್ದಲ್ಲಿ ಸ್ವಲ್ಪ ಕ್ರ್ಯಾಕ್ ಬರುತ್ತೆ ಸರ್. ಹಾಂ ಸರ್. ಹಳ್ಳೆಲ್ಲ ಇರಬಾರ್ದು ಸರ್. ಓಕೆ. ಈಗ ಕೆಲವು ಸರಿ ಗಣಪತಿ ಸರ್ ನೀವು ಡ್ರೈಗೆ ಇಟ್ಟಾಗ ಕ್ರ್ಯಾಕ್ ಬಂದಿರುತ್ತೆ, ಅದನ್ನ ಹೇಗೆ ಮಾಡ್ತಾರೆ ವಾಪಸ್ ಕ್ರ್ಯಾಕ್ ಹೆಂಗೆ ರಿಕವರ್ ಮಾಡ್ತೀವಿ? ಅದಕ್ಕೆ ಏನು ಮಾಡ್ತೀವಿ ನಾವು, ಸ್ವಲ್ಪ ಫೆವಿಕಾಲು ಮತ್ತು ಚಾಕ್ ಪೌಡ್ರ್ ಅಂತ ಬರುತ್ತೆ ಸರ್. ಹಾಂ ಸರ್. ಇದೆಲ್ಲ ಚಾಕ್ ಪೌಡ್ರ್ ಸರ್, ಬಂದರೆ ಚಾಕ್ ಪೌಡ್ರ್ ಅಂತೇಳಿ. ಓಕೆ. ಫೆವಿಕಾಲ್ ಅದನ್ನು ಮಿಕ್ಸ್ ಮಾಡಿ, ಹಾಂ ಸರ್, ನಾವು ಅದು ಗ್ಯಾಪಲ್ಲಿ ಸ್ವಲ್ಪ ಅಂಟಿಬಿಟ್ಟು ಅದನ್ನು ಫಿಲಪ್ ಮಾಡ್ತೀವಿ. ಓಕೆ ಸರ್. ಫಿಲಪ್ ಮಾಡಿ ಅಲ್ಲೊಂದು ಸ್ವಲ್ಪ ಅದು ಎಷ್ಟು ಏರಿಯಾ ಇರುತ್ತೋ ಅಷ್ಟು ಬಟ್ಟೆ ಕಟ್ ಮಾಡಿ ಆ ಫೆವಿಕಲಿಂದ ಹಚ್ಚಿ ಮೇಲೆ ಮತ್ತೆ ಪಟ್ಟಿ ಎಲ್ಲ ಮಾಡಿ ಓಕೆ ಅದು ಪಾಲಿಶ್ ತಿಕ್ಕಿ ರೆಡಿ ಮಾಡ್ತೀವಿ ಸರ್. ಓಕೆ ಸರ್. ಅದು ಮತ್ತೆ ರಿಟರ್ನ್ ಕ್ರ್ಯಾಕ್ ಬರೋಲ್ಲ. ಹಾಂ ಸರ್. ಸರ್ ಇದು ಪ್ರಬಾಳಿ ಡಿಸೈನ್ ಸರ್ ಇದು. ಓಕೆ. ಇದೆಲ್ಲ ಫಸ್ಟ್ ಕೆಳಗಡೆ ಎಲ್ಲ ಮಣ್ಣು ಮಾಡಿಕೊಂಡು ಮಣ್ಣಿಂದೆಲ್ಲ ಡಿಸೈನ್ ಮಾಡಿಕೊಂಡು ಓಕೆ ಸರ್ ಇದನ್ನು ಪ್ಲೌಡ್ ಮೇಲೆ ಎಲ್ಲ ಹಚ್ತೀವಿ ಸರ್. ಹಾಂ ಸರ್. ಇದು ಆ್ಯಕ್ಚುಲಿ ಈಗ ನಾವು FRP ಅಂತೇಳಿ ಮಾಡಿರೋದು. ಅಂದರೆ FRP ಅಂದರೆ ಫೈಬರ್ದು. ಹಾಂ ಸರ್. ಈಗ ನಮ್ದು ಹೈಟ್ ಗಣಪತಿ ಇತ್ತಂದರೆ ಈಗ ಎಲ್ಲಾದರೂ ಮೇನ್ ವೈರ್ ಎಲ್ಲ ಬಡಿತಂದರೆ ಹಾಂ ಸರ್ ಅದಕ್ಕಿಂತ ಮುಂಚೆನೇ ಇದನ್ನು ಫೋಲ್ಡಿಂಗ್ ಮಾಡಿಬಿಡೋದು ಸರ್. ಓಕೆ. ಹಾಂ. ಅಂದರೆ ಇಲ್ಲಾಂದರೆ ಏನಾಗುತ್ತೆ ಅದು ಮುರ್ಕೊಂಡು ಹೋಗ್ಬಿಡುತ್ತೆ ಈಗ. ಓಕೆ. ಅದು ಇಲ್ಲಾಂದರೆ ವೈರ್ ಕಟ್ ಮಾಡ್ಬೇಕು ಸರ್. ಅಂದರೆ ಸರ್ ಪಡಿಯಚ್ಚು ಟೈಪ್ ಮಾಡ್ತಾರೆ ಇದು? ಹಾಂ, ಇದು ಅಚ್ಚನೇ ಸರ್. ಈಗ ಇದು ಅಚ್ಚೆ ಸರ್? ಹಾಂ, ಅಚ್ಚೆ ಸರ್. ಇದಕ್ಕೆಲ್ಲ ಫೈಬರ್ ಮೋಡ್ ಹಾಕಿ ನಾವು ಫೈಬರ್ದಿಂದನೇ ತೆಗಿತೀವಿ ಸರ್. ಓಕೆ. ಆಮೇಲೆ ಲೈಟ್ ವೇಟ್ ಸರ್ ಇದು. ಹಾಂ ಸರ್. ಓಕೆ. ತುಂಬ ಲೈಟ್ ವೇಟ್ ಆಗುತ್ತೆ, ನಾವು ಫೋಲ್ಡಿಂಗ್ ಎಲ್ಲ ಮಾಡ್ಕೋಬೋದು ಸರ್. ಈಗಾಗಲೇ ಎಲ್ಲ ಬಾಂಬೆದಲ್ಲೆಲ್ಲ ಫೈಬರ್ದೇ ಪ್ರಭಾವಳಿ ಸರ್. ಓಕೆ. ಆ ಥರ ಸ್ಟೈಲಲ್ಲೇ ಮಾಡ್ತಾ ಇದ್ದೀವಿ ಸರ್. ಓಕೆ ಸರ್. ಹಾಗಿದ್ರೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಆಗುತ್ತೆ ಸರ್. ಹಾಂ ಸರ್. ಅದನ್ನು ಅವ್ರ ಮಂಡಲದವರೇ ಇದು ಮಾಡ್ಕೋಬೇಕು ಸರ್. ಓಕೆ ಸರ್. ಹಾಗಿದೆ ಸರ್. ಈಗ ನೀವು ಗಣೇಶನ್ ಸರ್ ಸುಮಾರು ಈಗ 15 ವರ್ಷದಿಂದ ನೀವು ಮಾಡ್ತಾ ಬರ್ತೀವಿ ಅಂತ ಹೇಳಿ ಸರ್,
ಈಗ ನಿಮಗೆ ಎಲ್ಲಿಂದ ಕಸ್ಟಮರ್ಸ್ ಬರ್ತಾರೆ ಸರ್? ಎಲ್ಲಿಂದ ಯಾವ ಡಿಸ್ಟಿಕ್ಕಿಂದ ಇದ್ದಾರೆ, ಔಟ್ ಆಫ್ ಡಿಸ್ಟಿಕ್ ಅಂತ? ಈಗ ನಮ್ಮ ಧಾರವಾಡದಿಂದ ಬರ್ತಾರೆ ಸರ್. ಹಾಂ ಸರ್. ಆಮೇಲೆ ಗದಗಿಂದ ಬರ್ತಾರೆ. ಓಕೆ. ಈ ಕಡೆ ಇವತ್ತು ನೋಡಿ ಸರ್, ಇದ್ರು ದಾವಣಗೆರೆಯಿಂದ ಬಂದಿದ್ರು. ಹಾಂ ಸರ್. ನಮಗೆ ಅವರಿಗೆ ಪ್ರೈಸ್ ಸೆಟ್ ಆಗಲಿಲ್ಲ. ಓಕೆ. ಅವರು ವಾಪಸ್ ಹೋಗಿದ್ರು ಸರ್. ಹಾಂ ಸರ್. ನೀವು ಆಲ್ಮೋಸ್ಟ್ ಲಾಂಗ್ ಅಂದರೆ ಯಾವ ಬೇರೆ ದೂರ ಇರ್ತಕ್ಕಂಥ ಡಿಸ್ಟಿಕ್ ಅಂತ ಎಲ್ಲಿ ಕೊಟ್ಟಿದ್ದಾರೆ ಸರ್? ದೂರ ಅಂದರೆ ಸರ್ ನಾವು ಹಳೆಯಾಳ ಕೊಟ್ಟಿದ್ದೀವಿ, ಕಿತ್ತೂರು ಕೊಟ್ಟಿದ್ದೀವಿ. ಹಾಂ ಸರ್. ಆ ಕಡೆ ಎಲ್ಲ ಕೊಟ್ಟಿದ್ದೀವಿ ಸರ್. ಆ ಕಡೆ ನಿಮ್ಮ ಸರ್ವಿಸ್ ಇದೆ ಸರ್. ಇವರೆಲ್ಲ ರಾಣೆಬೆನ್ನೂರೆಲ್ಲ ಅಂದರೆ ಫೋನ್ ಕಾಲ್ ಮಾಡಿ ಕೇಳ್ತಾರೆ ಸರ್. ಹಾಂ ಸರ್. ಅದೇನಾಗುತ್ತೆ ಅಂದರೆ ಒಂದೂವರೆ ತಿಂಗಳಲ್ಲಿ ಕೇಳ್ತಾರೆ ಸರ್. ಅವಾಗ ನಮ್ಗೆ ಟೈಮ್ ಇರೋಲ್ಲ ಸರ್. ಹೌದು. ನಾವು ಇಲ್ಲಿ ಗಣಪತಿ ಫಿನಿಶಿಂಗ್ ಮಾಡೋದೇ ತುಂಬ ಟೈಮ್ ತೊಗೊಳುತ್ತೆ. ಹಾಂ ಸರ್. ಸರ್ ಈಗ ನಿಮ್ಮ ಕಡೆ ಎಷ್ಟು ಸೈಜಿಂದ ಎಷ್ಟು ಸೈಜ್ ಮಟ್ಟ ಗಣಪ ಸಿಗುತ್ತೆ ಸರ್? ಸರ್ 3 ಅಡಿಯಿಂದ ನಾವು 25 ಫೂಟ್ ಮಟ್ಟನೂ ಮಾಡ್ತೀವಿ ಸರ್. ಅಲ್ಲಿ ಮಟ್ಟವರೆಗೂ? ಅಲ್ಲಿ ಮಟ್ಟನೂ ಮಾಡ್ತೀವಿ. ಪ್ರೈಸ್ ವೇರಿಯೇಷನ್ ಬಂದ ಸರ್, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿ ಮಟ್ಟ ಇರುತ್ತೆ ಸರ್ ನಿಮ್ಮ ಪ್ರೈಸ್ ವೇರಿಯೇಷನ್ ಸರ್? 15,000ದಿಂದ ಏನಿಲ್ಲ ಅಂದರೂ ಒಂದು 2,80,000. ಅಂದರೆ 20 ಅಡಿದೆಲ್ಲ ಒಂದು 25 ಅಡಿದೆಲ್ಲ 2,80,000. ಹಾಂ ಸರ್. ಆಮೇಲೆ 10 ಅಡಿದೆಲ್ಲ ಒಂದು 95,000. ಓಕೆ. 5-6 ಅಡಿದೆಲ್ಲ ಒಂದು 35,000. ಈ ಥರ ಎಲ್ಲ ರೇಟ್ ಮಾಡಿ. ಈ ಥರ ಅಂದರೆ ಡಿಸೈನ್ ಮೇಲೂ ಇರುತ್ತೆ ಸರ್. ಹಾಂ ಸರ್. ಅಂದರೆ ತುಂಬ ಹೆವಿ ಪ್ರೊಬಾಲಿಯಲ್ ಡಿಸೈನ್ ಇದ್ದರೆ ಅದು ರೇಟ್ ಜಾಸ್ತಿ ಆಗುತ್ತೆ. ಓಕೆ. ಕಸ್ಟಮರ್ಗೆ ಬಂದು ಅವ್ರು ಯಾವ ಥರ ಇಷ್ಟಪಡ್ತಾರೆ ಅದೇ ಥರ ಗಣೇಶ ನೀವು ಮಾಡ್ಕೊಡ್ತೀವಿ ಸರ್. ಓಕೆ. ನಾವು 15 ವರ್ಷದಿಂದ ಗಣಪತಿ ಮಾಡ್ತಾ ಇದ್ದೀವಿ. ಓಕೆ. ಇಲ್ಲಿ ಹುಬ್ಳಿ APMC ಫೈರ್ ಇಂಜನಿಂದ ಮುಂದೆ ಸ್ಟೇಟ್ ಬಂದು ಲೆಫ್ಟ್ ಹೊಳಿದ್ರೆ ಇಲ್ಲಿ ನಮ್ಮ APMC ಗಣಪತಿ ಮಾಡ್ತಿರೋದೆಲ್ಲ ಕಾಣುತ್ತೆ. ಬಂದು ಕಾಂಟ್ಯಾಕ್ಟ್ ಮಾಡಿ, ನಿಮ್ಗೆ ಯಾವ ಥರ ಡಿಸೈನು ಆ ಥರ ಮಾಡಿಕೊಡ್ತೀವಿ. ಮತ್ತು ಸ್ಪೆಷಲ್ಲಾಗಿ ನಮ್ಮದೆಲ್ಲ ಫೇಸು ಮತ್ತು ಈ ಜ್ಯುವೆಲರಿ ಎಲ್ಲ ಅಗದಿ ಕ್ಲೀನಾಗಿ ಮತ್ತು ಇದು ಧೋತಿ ಎಲ್ಲ ಭಾಳ ಚೆನ್ನಾಗಿ ಮಾಡಿಕೊಡ್ತೀವಿ ಸರ್. ಸರ್ ನಿಮ್ಮ ನಂಬರ್ ಹೇಳಿದ ಸರ್? 9740325756 ಸರ್. ಓಕೆ ಸರ್. ಸರ್ ನಿಮ್ಮ ಈ ಸೇವೆ ನಡೀತಾ ಹೋಗಲಿ. ಓಕೆ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್.